ಇಲ್ಲೇನಾದ್ರೂ ಎಡುವುದ್ರೆ ನಿಮ್ ಲೈಫ್ ಲಾಂಗ್ ನೀವು ಹೇಳಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಮನೆ ನೆಂಟ್ರ ಹತ್ರ ಎಲ್ಲ ಬರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಅವ್ರು ಅಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಅವ್ರು ಇಷ್ಟು ಪ್ರೈಸ್ ತಗೊಂಡಿದ್ದಾರೆ, ನೀನು ಮೆಂಗ್ ನನ್ನ ಮಗ ಇನ್ನೂ ಹೇಗೆ ಇದೆಯಲ್ಲ ಅಂತ ಹೇಳಿ ಅವರು ನಮ್ಮನ್ನ ಆಡ್ಕೊಳ್ತಾರೆ, ಹೌದಲ್ಲ. ಆಮೇಲೆ ಒಂದಷ್ಟು ಜನ ಸಭೆ ಸಮಾರಂಭದಲ್ಲಿ ಸೇರಿದಾಗ ಅವ್ರು ಮಾತನಾಡ್ಕೊಳ್ತಾ ಇರ್ತಾರೆ, ಈ ಮಾರ್ಕ್ಸ್ಗೆ ನಿನ್ನನ್ನ ಯಾರು ಮೂಸು ನೋಡೋದಿಲ್ಲ ನಿನ್ನ. ಇವೆಲ್ಲ ಕೇಳಿದಿರ ನಿಮ್ಮ ಮನೆಗಳಲ್ಲಿ, ಹೌದಲ್ಲ ಹೌದಲ್ಲ. ಯಾಕಂದ್ರೆ ಈ ಮೇಷ್ಟು ಅಲ್ಲಿ ರಿಟರ್ನ್ ಬರ್ಲಿಲ್ಲ ಅಂದ್ರೆ ಪಾಠ ಮುಂದಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಅದರಿಂದ ನೀವು ಸ್ಪೋರ್ಟಿವ್ ಆಗಿದ್ದು ಈ ಪಾಠವನ್ನು ನೀವು ತಗೊಂಡ್ರೆ ಬಹಳ ಅದ್ಭುತವಾದಂತಹ ಪಾಠವನ್ನ ನಾನು ಕೊಡಬಲ್ಲೆ. ಅದರಿಂದ ಆ ಪರೀಕ್ಷಾ ಭಯಕ್ಕೆ ಏನ್ ಕಾರಣ, ನಾವೆಲ್ಲ ಏನ್ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾವು ಈ ಪರೀಕ್ಷೆಯನ್ನ ಎದುರಿಸಬೇಕು ಅಂದ್ರೆ ನಮ್ಮ ಪರಿಸರ ಉತ್ತಮವಾಗಿರ್ಬೇಕು. ಅದಾದ್ಮೇಲೆ ನಮ್ಗೆ ತುಂಬಾ ಒತ್ತಡಗಳಿದೆ, ತಂದೆ ತಾಯಿಗಳಿಂದ ಒತ್ತಡ ಇದೆ, ನಮ್ಮ ಶಿಕ್ಷಕರಿಗೆ ಒತ್ತಡ ಇದೆ, ಶಿಕ್ಷಕರಿಗೆ ಸ್ವಾಮೀಜಿಯಿಂದ ಒತ್ತಡ ಇದೆ, ಹೌದಲ್ಲ ಹೌದಲ್ಲ. ಸ್ವಾಮೀಜಿ ಬರ್ತಾರೆ, ನೋಡಪ್ಪ ನಿಮ್ಗೆಲ್ಲ ಸಂಬಳ ಸಾರಿಗೆ ಎಲ್ಲ ಕೊಡಬೇಕು, ನೀವು ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಮಾಡಿ ಅದು ಮಕ್ಕಳಿಗೆ ಅದನ್ನ ದಾರಿ ಎರೆದು ನಮ್ಮ ಸಂಸ್ಥೆಯ ಹೆಸರನ್ನ ಜಿಲ್ಲೆನಲ್ಲಿ ಪ್ರಥಮ ತಗೊಂಡು ಬರಬೇಕು. ಈ ವರ್ಷ ಜಿಲ್ಲೆಗೆ ಹೇಳಿದವರು ನೆಕ್ಸ್ಟ್ ಸ್ಟೇಟ್ಗೆ ನೀವು ಮೊದಲು ಬರಬೇಕು. ಇದು ಒಂದು ಕಾಂಪಿಟೇಷನ್ ಯುಗ, ಹೌದಾ? ಹಾಗಾಗಿ ಸ್ವಾಮೀಜಿ, ಸನ್ಯಾಸಿ, ಸಾಮಾನ್ಯ ಮನುಷ್ಯರೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬಿಟ್ಟಿದ್ದೀವಿ. ಅದೆಲ್ಲರ ಒಂದು ಪ್ರೆಸರ್ ಯಾರ ಮೇಲೆ ಬೀಳ್ತಿದೆ ಅಂದ್ರೆ ನಮ್ಮ ಮೇಲೆ ಬೀಳ್ತಾ ಇದೆ. ಅದನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕಾಗ್ತದೆ. ಕಲಿಕೆಗೆ ಪೂರಕವಾದಂತಹ ವಾತಾವರಣ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ಇಲ್ಲಿ ಯಾಕೆ ಕೂರಿಸಿದ್ರೆ ನಿಮ್ಮನ್ನ? ಯಾವ್ದಾರ ಮರದಡಿ ಕೂರಿಸಬಹುದಾಗಿತ್ತಲ್ಲ, ಬೇಡ ಬಿಡಿ, ಯಾವ್ದಾರ ಸಿನಿಮಾ ಥಿಯೇಟರ್ ಕರ್ಕೊಂಡು ಪಾಠ ಹೇಳ್ಬೋದಾಗಿತ್ತಲ್ಲ, ಹೌದಾ ಹೌದಲ್ಲ. ಪ್ರೊಫೆಸರ್ ಎಸ್ ರೇವಣ್ಣ ಅವ್ರನ್ನ ಯಾಕೆ ಕರಿಬೇಕಾಗಿತ್ತು? ಯಾವ್ದಾದ್ರು ಸಿನಿಮಾ ನಟಿ ಕರೆದ್ಬಿಟ್ಟು ಒಂದು ಡ್ಯಾನ್ಸ್ ಮಾಡಿಸಬಹುದಾಗಿತ್ತಲ್ಲ. ನೋ, ಕಲಿಕೆಗೆ ಪೂರಕವಾದ ವಾತಾವರಣ ಏನ್ ಬೇಕಂದ್ರೆ ನಾವು ಯಾವ ಪ್ರದೇಶದಲ್ಲಿದ್ದೀವಿ ಮತ್ತೆ ಯಾವ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದೀವಿ ಇದ್ರ ಮೇಲೆ ಸಹ ನಮ್ಮ ಕಲಿಕೆ ನಿರ್ಧಾರ ಆಗ್ತದೆ. ಆದ್ರಿಂದ ನಮ್ಮ ವಾತಾವರಣ ಬಹಳ ತಿಳಿಯಾಗಿರ್ಬೇಕು, ಹಸನಾಗಿರ್ಬೇಕು, ಅದರಿಂದ ನಿರ್ಮಲವಾಗಿರ್ಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ, ಹೌದಾ? ಅದಾದ್ಮೇಲೆ ನಾವು ಮುಂದಕ್ಕೆ ಪರೀಕ್ಷೆಗೆ ನಡೆಸುವ ಪೂರ್ವ ತಯಾರಿ. ಈ ನೆಕ್ಸ್ಟ್ ಒಳಗಡೆ ಕಂಟೆಂಟ್ ಏನೇನು ಮಾತನಾಡ್ತಾ ಇದ್ದೀನಿ ಅಂತ ಇವೆಲ್ಲ ಸಾಕ್ಷಿ ಆಗುತ್ತೆ. ನಮ್ಮ ಪೂರ್ವ ತಯಾರಿ ಏನ್ ಮಾಡ್ಬೇಕು. ಆಮೇಲೆ ಮನೆಯ ಪರಿಸರ. ನಿಮ್ಮ ಅಕ್ಕಪಕ್ಕದ ಮನೆಯವರು ಏನಾದ್ರೂ ಒಳ್ಳೆ ಜಾಬ್ ನಲ್ಲಿದ್ದು ಗೂಟದ ಕಾರ್ನಲ್ಲಿ ಬಂದಾಗ ನಿಮಗೆ ಒಂದು ಇನ್ಸ್ಪಿರೇಷನ್ ಉಂಟಾಗುತ್ತೆ, ಹೌದಲ್ಲ. ಅವರು ಓದ್ಬಿಟ್ಟು ಡಾಕ್ಟರ್ ಆಗಿದ್ದಾರೆ, ಹೇಗಾದ್ರು ಅಂತ ಕೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ, ನಾನು ಇಂತೆಲ್ಲ ಕಷ್ಟಪಟ್ಟು ಈ ಹುದ್ದೆಗೆ ಬಂದಿದ್ದೀನಿ. ಒಬ್ಬ ಪೊಲೀಸ್ ಮನ್ ಇರ್ತಾರೆ, ಅವರು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಈ ಉದ್ಯೋಗಕ್ಕೆ ಬಂದಿದ್ದೇವೆ. ಒಬ್ಬ ಲಾಯರ್ ಇರ್ತಾರೆ, ನಾನು ಕಷ್ಟಪಟ್ಟು ಈ ಎತ್ತರಕ್ಕೆ ಬಂದಿದ್ದೇನೆ. ಅಷ್ಟೇ, ರೈತರು ಅಷ್ಟೇನೆ. ರೈತಾಪಿ ಕೆಲಸವನ್ನು ನೀವು ಕಡೆಗಣಿಸುವಾಗಿಲ್ಲ. ಮೊದಲೆಲ್ಲ ನಿಮಗೆ 10 ಎಕರೆ 20 ಎಕರೆ ಹೊಲ ಬೇಕಾಗಿತ್ತು, ಇವತ್ತು 10 ಕುಂಟೆ ಇರೋರು ಸಹ 10 ಎಕರೆಗೆ ಸವಾಲನ್ನು ಹಾಕಿ ಇವತ್ತು ಅದ್ಭುತವಾದಂತಹ ವ್ಯವಸಾಯದ ಮಾದರಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಹೌದಾ? ನೋಡಿದ್ದೀರಿ ನಾವೇ. ಆದ್ರಿಂದ ನಮ್ಮ ಅಕ್ಕಪಕ್ಕ ಮನೆಯ ಪರಿಸರ ಮತ್ತು ನಮ್ಮ ಮನೆಯ ಪರಿಸರ ನಮ್ಮ ಮೇಲೆ ಅದು ಪ್ರಭಾವ ಬೀರ್ತದೆ. ಮತ್ತು ಶಾಲೆಯ ಪರಿಸರ. ಶಾಲೆಯ ಪರಿಸರದಲ್ಲಿ ನಿಮ್ಗೆಲ್ಲ ಒಂದು ಯೂನಿಫಾರ್ಮ್ ಇದೆ ಅಲ್ವಾ? ನಿಮ್ಮದೇ ಆದಂತಹ ಶಿಸ್ತುಬದ್ಧವಾದಂತಹ ಜೀವನಗಳಿದೆ, ಹೌದಲ್ಲ? ಆಟೋಟ ಚಟುವಟಿಕೆಗಳನ್ನೆಲ್ಲ ಅವರು ತಯಾರು ಮಾಡಿ ನಿಮ್ಮನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ ನಿಮ್ಮನ್ನ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಆ ಕಾರಣದಿಂದಾಗಿ ಆ ಒಂದು ಶಾಲೆಯ ಪರಿಸರ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಒಡನಾಟ. ಶಿಕ್ಷಕರೇನಾದ್ರೂ ಬರೀ ಸಂಬಳದ ಶಿಕ್ಷಕರಾದ್ರೆ ನಮ್ಮ ಬೆನ್ನಿನ ಹಿಂದೆ ನಿಮ್ಮ ಭವಿಷ್ಯ ಇರೋದಿಲ್ಲ, ನಿಮ್ಮ ಬೋರಿಗಳಿರುತ್ತೆ, ಹೌದಾ? ಸಂಬಳಕ್ಕೋಸ್ಕರ ಏನಾದ್ರು ದುಡಿದಾದ್ರೆ ಒಬ್ಬ ಜೀವಂತ ಶಿಕ್ಷಕ, ನಿಮ್ಮೆಲ್ಲರ ಬದುಕು ನರಕ ಆಗ್ಬಿಡುತ್ತದೆ. ಅದೇಗೆ ಸರ್ ಪ್ರಶ್ನೆ ಮಾಡಿಲ್ವಲ್ಲ ನೀವು? ಅದೇ ಹೇಳ್ತೀರ ನೀವು ಗುರುಗಳಿಗೆ ಬಗ್ಗೆ? ಹೇಗೆ ಜೀವಂತ ಶಿಕ್ಷಕರು ಉಸಿರಾಡ್ತಾ ಇದೀವಲ್ಲ ಎಲ್ಲ. ಗಿರೀಶರು ಉಸಿರಾಡ್ತಾ ಇದಾರೆ, ಮೇಡಮ್ ಉಸಿರಾಡ್ತಾ ಇದಾರೆ, ನೀವು ಉಸಿರಾಡ್ತಾ ಇದೀರಿ ಸರ್, ಸರ್ ಕೂಡ ಉಸಿರಾಡ್ತಾ ಇದಾರೆ, ಜೀವಂತ ಇದ್ದೀರಲ್ಲ ಸರ್? ನೋ. ಒಬ್ಬ ಸ್ಕೂಟರ್ ಸವಾರ ನಿದ್ದೆ ಮಾಡಿದ್ರೆ ಎಷ್ಟು ಜನ ಸಾಯ್ಬೋದು? ಮುಕ್ತವಾಗಿ ಮಾತನಾಡಬೇಕು, ಪಟ್ ಪಟ್ ಅಂತ ಬರಬೇಕು. ಇಬ್ರು ಸಾಯ್ಬೋದಾ? ಅಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ಯಾರೋ ಬಾಡೂಟ ಮಾಡಿಬಿಟ್ಟಿದ್ದಾರೆ, ಆಗ ಎಷ್ಟು ಜನ ಸಾಯ್ಬೋದು ಸ್ಕೂಟರ್ಲಿ? ಅನುಭವ ಸಾಲದಿಲ್ಲ, ನೋಡುದಿಲ್ಲ. ಒಂದು ಗಾಡಿ ಬಾಡಿಗೆ ಎರಡೂ ಹಾಕೊಂಡು ಹೋಗ್ತಾ ಇರ್ತಾರೆ ಜನ, ಗೊತ್ತಾ? ಗಾಡಿನೂ ಓಡಾಡ್ತಾ ಇರ್ತದೆ,
ಬಾಡಿನೂ ಓಲಾಡ್ತಾ ಇರ್ತದೆ. ಹೌದಾ? ಮತ್ತೆ ಆಗೆಲ್ಲ ಇಲ್ಲ ಅಂದ್ರೆ ಈಗ ಎಸ್ ಸರ್ ಅಂತ ಇದ್ರಲ್ಲ, ನಾಚಿಕೆ ಸರ್ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಿ, ನಿಮ್ಮ ಬಗ್ಗೆ ಎಲ್ಲ ನಾವು ಕೇಳಿದ್ದು ಸಮಾಜದ ಬಗ್ಗೆ. ಹೌದಾ? ಒಂದು ಕಾರ್ ಡ್ರೈವರ್ ನಿದ್ದೆ ಮಾಡಿದ್ರೆ ಎಷ್ಟು ಜನ ಸಾಯ್ಬೋದಪ್ಪ? 4 ಜನ ಸಾಯ್ಬೋದು. ಒಬ್ಬ ಬಸ್ ಡ್ರೈವರ್ ನಿದ್ದೆ ಮಾಡಿದ್ರೆ 50ರಿಂದ 100 ಜನ ಸಾಯ್ಬೋದು. ಒಬ್ಬ ಏರೋಪ್ಲೇನ್ ಅಲ್ಲಿ ಓಡಿಸೋಂತ ಪೈಲಟ್ ಏನಾದ್ರು ನಿದ್ದೆ ಮಾಡ್ಬಿಟ್ರೆ 200-300 ಜನ ಸುತ್ತೋಗ್ತಾರೆ. ಆದ್ರೆ ಒಬ್ಬ ಜೀವಂತ ಶಿಕ್ಷಕ ಏನಾದ್ರು ನಿದ್ದೆ ಮಾಡ್ಬಿಟ್ರೆ ಆತನ ಒಂದು ನಿವೃತ್ತಿಯ ದಿನದ ಒಟ್ಟಿಗೆ ನಾವು ಲೆಕ್ಕ ಹಾಕೊಳ್ಳೋದಾದ್ರೆ ಹೆಚ್ಚು ಕಡಿಮೆ 1000 ಸಮಾಧಿಗಳು ನಮ್ಮ ಬೆನ್ನಿಂದ ಎದ್ದು ಬಿಡುತ್ತೆ. ಆದ್ರಿಂದ ಯಾವಾಗಲೂ ಶಿಕ್ಷಕರು ಬಹಳ ಎಚ್ಚರಿಕೆಯಾಗಿರ್ಬೇಕು. ಆ ಶಿಕ್ಷಕರು ಮತ್ತು ನಿಮ್ಮ ಒಡನಾಟ ಬಹಳ ಅದ್ಭುತವಾಗಿರ್ಬೇಕು. ಹೇಗಿರ್ಬೇಕು? ಶಿಕ್ಷಕ ಮತ್ತು ಒಂದು ಗುರುವಿನ ಒಡನಾಟ ಮತ್ತು ಗುರು ಮತ್ತು ಶಿಷ್ಯರ ಒಡನಾಟ ಜೊತೆಗೆ ಒಂದು ಆಕ್ಟಿವಿಟೀಸ್ ಮಾಡ್ಸೋಣ. ಗೊತ್ತಾಯ್ತಲ್ವಾ? ಪಾಪುಟ ಓಡ್ ಬಾರೋ, ನನ್ನಲ್ಲಿ ಹೆಣ್ಮಕ್ಳೆಲ್ಲ ಕೊಡಕ್ಕೆ ಬಾಗ್ತಾರೆ. ಇವ್ರು ಗುಡ್ ನೇಮ್ ಮನೋಜ್, ಜ್ವರಗಳು ಮನೋಜ್ ಹತ್ರ ಒಂದು ಆಕ್ಟಿವಿಟೀಸ್ ಮಾಡೋಣ. ಎಸ್, ಗುರು ಮತ್ತು ಶಿಷ್ಯ ತುಂಬಾ ಚೆನ್ನಾಗಿದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಿರುತ್ತೆ, ಇಲ್ಲ ಅಂದ್ರೆ ಹೇಗೆ ಹಳ್ಳ ಹಿಡಿದು ಬಿಡುತ್ತೆ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದೊಂದು 200 ರೂಪಾಯಿ ತರಲಿಕ್ಕೆ ಹೇಳಿದ್ರು ಮಾಸ್ಟ್ರು ಗಿರೀಶ್ ಸರ್. ನಾ ಹೇಳಿದ್ದಲ್ಲ, ಎಲ್ಲರ ಹತ್ರ 200 ರೂಪಾಯಿ ಪೀಕೊಂಡು ಬನ್ನಿ ಸರ್ ನಮ್ಗೆ ಬೇಕು ಅಂತ. ಆಕ್ಟಿವಿಟೀಸ್ ಸುಮ್ಮನೆ ಮಾಡ್ಸಕ್ಕಾಗತ್ತಾ? ಏನೋ ತರ್ತಿಲ್ವಾ? ಸ್ಕ್ಯಾನರ್ ಕೊಟ್ಟು ಹೋಗಿರ್ತೀನಿ, ನಿಮ್ಮ ಅಪ್ಪನ ಕೈಲಿ ಹಾಕ್ಸಿ. ಹೌದಾ? ಫೋನ್ ಪೇನೆ ಮಾಡ್ತೀರಾ? ಹುಡುಗ ಚುರುಕಾಗಿದ್ದಾನೆ, ಧಾರಾಡ್ತಾನೆ. ಅದಾಯ್ತಲ್ವಾ ಮನೋಜ್? ಎದುರ್ಕೊಬಿಡೋಣ. ಅದಾಯ್ತಲ್ವಾ? ನಾನು ದಡ್ಡನೇ, ಸುಮ್ಮನೆ ವೇಷ ಹಾಕೊಂಡಿದ್ದೀನಿ ಅಷ್ಟೇ, ತಲೆ ಕೆಡಿಸ್ಕೊಂಡು. ನಿನ್ಗೂ ಹೋಲಿಕೆ ಮಾಡಿದ್ರೆ ನಾನು ದಡ್ಡ. ಯಾಕೆಂದ್ರೆ ನಾವೆಲ್ಲ ಶಾಲೆನಲ್ಲಿ ಫೇಲ್ ಆಗಿ ಎಸ್. ಆದ್ರಿಂದ ಮನೋಜ್ ಒಂದು ಚಪ್ಪಾಳೆ ಹೊಡಿಬೋದಾ ನೀವು? ಅದಾಯ್ತಲ್ವಾ? ಚಪ್ಪಾಳೆ ಹೇಗಿರ್ಬೇಕಂದ್ರೆ 1 2 1 2 3 ರೆಡಿ ಕ್ಲಾಸ್ ಇನ್ ಕೋರಸ್ ಬಿಗಿನ್. ಎಷ್ಟು ಅದ್ಭುತವಾಗಿ ಬಂತು. ಹೀಗೆ ಚಪ್ಪಾಳೆ ಸಾಕು, ಒಂದು ಚಪ್ಪಾಳೆ ಹೊಡೆದು ನಿಂತು. ಗೊತ್ತಾಯ್ತು? ಈಗ ನಾನು ನಿಮ್ಮ ಮೈಕ್ ನಾನು ಹೇಗೆ ಮಾಡ್ತೀನಿ ಅಂದ್ರೆ ನಿಮ್ಮ ಎಡಗೈನೇ ಹಿಡ್ಕೊಳ್ಳಿ. ಆಯ್ತಾ? ಎಡಗೈ ಇಟ್ಕೊಳ್ಳಿ. ಬಲಗೈ ತಂದು ನಾನು 1 ಅಂತ ಹೇಳ್ತೀನಿ, ಸುಮ್ಮನೆ ಟಚ್ ಮಾಡೋದಷ್ಟೇ. ಮಾಡ್ತೀರಾ? 1 2 3 4 5 1 2 3 4 5. ಏನು ಅದ್ಭುತಪ್ಪ! ಎಷ್ಟು ಕರಾರುವಕ್ಕಾಗಿ ನೀವು ನಾನು ಹೇಳಿಕೊಟ್ಟಂತ ಸೂಚನೆಯನ್ನು ಫಾಲೋ ಮಾಡಿದ್ರೆ ಗುಡ್. ಈಗ ಸುಮ್ಮನೆ ಯಾಕೆ ಬಲಗೈಗೆ ಒಂದು ನಷ್ಟ ಮಾಡೋದು? ಬಲಗೈ ನೀವು ಇಟ್ಕೊಳ್ಳಿ ನೋಡೋಣ. ಎಡಗೈ ತಗೊಂಡು ಬಂದು ಈಗ ಟಚ್ ಮಾಡಿದೀನಿ. ಗೊತ್ತಾಯ್ತಲ್ವಾ? ರೆಡಿ 1 2 3 4 5. ಏನು ಅದ್ಭುತ! ದಟ್ಸ್ ಗುಡ್. ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತದೆ. ಪಕ್ಕದಲ್ಲಿ ಅಭ್ಯಾಸ ಬಲ ಅಂದ್ಕೊಡಾಗಲೇ ಅದು ದುರಭ್ಯಾಸ. ಓಕೆ, ಈಗ ಆ ಕೈ ಈ ಕೈ ತಟ್ಟಿದ್ದು 2 ಕೈ ತಟ್ಬಿಡೋಣ ಅತ್ತಿಗೆ. ರೆಡಿನಾ? ರೆಡಿ 1 2 3 4 5 1 2 3 4 ಏನು ಅದ್ಭುತ! ಎಂತ ಭವ್ಯವಾದಂತಹ ಆಕ್ಟಿವಿಟೀಸ್ ನೀವು ಕಲ್ತ್ರಿ ಅಂತ. ಥ್ಯಾಂಕ್ ಯು ಮನೋಜ್. ಮನೋಜ್ ಒಂದು ಪ್ರೀತಿಯ ಚಪ್ಪಾಳೆ. ಗುಡ್, ಅದ್ಭುತ. ನನ್ನ ಪಾಠ ಇಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಇದನ್ನು ಸರ್ ಚಪ್ಪಾಳೆನ ಹೊಡ್ಸೋದ್ರಿ ಸರ್. ಇದು ಯಾಕೆ ಹೊಡ್ಸೋದ್ರಿ ಸರ್? ನಮ್ಮ ತಾಯಿಗೂ ಅರ್ಥವೇ ಆಗಲಿಲ್ಲ ಸರ್. ಇದು ಅರ್ಥ ಆಗಿಲ್ವಾ? ಹೌದಾ? ಸ್ವಾಮೀಜಿ ಬಂದು ಕೇಳಿ. ಗೊತ್ತಾಯ್ತು? ಒಬ್ಬ ಮಾಸ್ಟರ್ ಬಂದಿದ್ರು, ಸ್ವಾಮೀಜಿ ನೀವು ಬಡ ಅಂತ ತಟ್ಸಿದ್ರು ಸರ್. ನಿಮ್ಮ ತಟ್ಟು ಬಿಡ್ತಾರೆ ಮೇಲೆ. ಮೊದಲ ಚಪ್ಪಾಳೆ ಅದು ಟೀಚರ್. ಗೊತ್ತಾಯ್ತಲ್ಲ? ಟೀಚರ್ ಏನ್ ಮಾಡ್ತಾನೆ ಅಂದ್ರೆ ಸಂಬಳಕ್ಕೋಸ್ಕರ ಬರೀ ಟೀಚರ್ ಆಗ್ಬಿಟ್ರೆ, ನಾವು ಸಂಬಳದ ಶಿಕ್ಷಕ ಆದ್ರೆ ಹೇಗಿರ್ತದೆ ಅಂದ್ರೆ ನಮ್ಮ ಮನೆಗೆ ಬರ್ತಾನೆ, ಸರ್ ಪತ್ರಿಕೆ ತಂದು ಹಾಕ್ಸಿ ಸರ್ ಅಂತಾನೆ. ಹಳ್ಳ ಆಡೋದಿಲ್ಲ. ಸರ್ ಇವಾಗ ನಿಮ್ ಕ್ಲಾಸ್ ಇದೆ ಸರ್ ಅಂದ್ರೆ ಕರೆಕ್ಟ್ ಟೈಮ್ ಬರೋದಿಲ್ಲ. ಸರ್ ಎಕ್ಸ್ಟ್ರಾ ಕ್ವಶನ್ ಹೇಳ್ಕೊಡಿ ಅಂದ್ರೆ ನಾಳೆ ಹೇಳ್ಕೊಡ್ತೀನಿ. ಸರ್ ಈ ಕ್ವಶನ್ ಆನ್ಸರ್ ಅಂದ್ರೆ ಐ ಆಮ್ ಬಿಸಿ. ಇದಾಯ್ತಲ್ವಾ? ಪ್ಲೀಸ್ ನೀವು ನಾಳೆ ಬಂದು ಸಿಗು. ಕೊನೆಗೆ ಅಂಗಾಡಿ 6 ತಿಂಗಳಾಯ್ತು, ವರ್ಷ ಆಯ್ತು, ಎಕ್ಸಾಮ್ ನಾಳೆ ಅಂತ ಹೋಗ್ತಾನೆ ಮನೋಜ. ಮೇಷ್ಟ್ರು ಒಂದು ಬುದ್ಧಿವಾದ ಹೇಳ್ತಾರೆ, ಆಗಪ್ಪ ಈಗಪ್ಪ, ಕೊನೆಗೆ ಹೋಗಿ ಬಾ ಅಂದ್ಬಿಡ್ತಾರೆ. ಮನೋಜ ಅದ್ರ ಹಳ್ಳ ಬಾಗಿ ನೋಡ್ಕೋಬೇಕಾಗ್ತದೆ. ಪಾಪ ಪುಣ್ಯ ಮದುವೆ ಆಗಿಲ್ಲ, ಹಂಗಾಗಿ ಅರಿಸಿ. ಇನ್ನು ಎರಡನೇದು, ಟೀಚರ್ ಬರ್ತಾರೆ,
ಹೋಮ್ವರ್ಕ್ ಮಾಡ್ರು, ಸರಿಯಾಗಿ ಕೂತ್ಕೊಳ್ರು, ಪಾಠ ಕೇಳ್ರು, ಆಯ್ತಲ್ವಾ, ಕ್ವಶನ್ ಮಾಡ್ರು, ಪೇಪರ್ ಓದ್ರು, ಹೊಸ ಹೊಸ ಆಲೋಚನೆಗಳು ಮಾಡೋ ಅಂದ್ರೆ ಇವರು ನಾವು ಏನು ಮಾಡೋದಿಲ್ಲ. ಉಂಡ ಬಸವ ಓದ ಬಸವ ಇವೇ ಹೇಳ್ಕೊಳ್ಳಿ, ಫೀಸ್ ಕಟ್ಟಿದೀವಿ, ಬಂದಿದೀವಿ, 4 ಗಂಟೆಗೆ ಬೆಲ್ ಹೊಡಿತದೆ, ಮನೆ ಹೋಯ್ತೀವಿ. ಇದು ವೇಸ್ಟ್. ಆದ್ರೆ ಒಬ್ಬ ಟೀಚರ್, ಒಬ್ಬ ಸ್ಟೂಡೆಂಟ್ ಬಹಳ ಅನ್ಯೂನ್ಯವಾಗಿ ಕೆಲಸ ಮಾಡಿದ್ರೆ ಅದ್ಭುತವಾದಂತ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಬಹುದು ಅನ್ನೋದನ್ನ 3ನೇ ಚಪ್ಪಾಳೆ ಅದು ಅದ್ಭುತವಾಗಿ ತೋರಿದೆ. ಒಂದು ಚಪ್ಪಾಳೆ ಒಂದು ಅಂತ ಅದ್ಭುತವಾದಂತ ಒಂದು ವಿಚಾರಧಾರೆ. ಅದರಿಂದ ಶಿಕ್ಷಕರು ಯಾವಾಗಲೂ ಮನೋಜ್ಞಪೂರ್ಣವಾಗಿರ್ಬೇಕು. ಇನ್ನು ನಿಮ್ಮ ಅಮ್ಮಂದಿರ ವಿಚಾರಕ್ಕೆ ಬರೋಣ. ಸದ್ಯ ನನ್ನ ಪುಣ್ಯ, ನಾನು ಹಳ್ಳಿ ಹುಟ್ಟಿದೆ. ಅಪಾರ್ಟ್ಮೆಂಟ್ ಏನಾದ್ರು ಹುಡುಗಿದ್ರೆ ನಂದು ಇದೇ ಕತೆ ಆಯ್ತಲ್ವಾ. ಡಾಕ್ಟರ್ ಹತ್ರ ಮಮ್ಮಿ ಹೋಗ್ತಾಳೆ, ಆ ಹುಡುಗ ಎಲ್ಲಾದ್ರಲ್ಲೂ ನೋಡ್ಲಿಕ್ಕೆ ಚೆನ್ನಾಗಿದೆ ರಾಜಶೇಖರ್ ಸರ್, ನಿಮ್ಮ ಮಗ ತೆಳ್ಳಗೆ ಬೆಳ್ಳಗೆ ಇದ್ದಾನೆ. ಡಾಕ್ಟರ್ ಹೇಳ್ತಾರೆ, ಮಗನ 2 ಗಂಟೆ ಆಟ ಆಡ್ಲಿಕ್ಕೆ ಬಿಡಬೇಕು ಅಮ್ಮ ಅಂತ ಹೇಳಿದ್ರು. ನನ್ನ ಮಗ 2 ಗಂಟೆ ಆಟ ಆಡ್ತಾನೆ ಡಾಕ್ಟ್ರೆ ಅಂತ. ಎಲ್ಲಿ? ಮೊಬೈಲಲ್ಲಿ ಆಡ್ತಾನೆ. ಎಸ್, ಆದ್ರೆ ನೋ, ಆಟೋಟ ಚಟುವಟಿಕೆಗಳು ನಿಮ್ಮನ್ನು ದೈಹಿಕವಾಗಿ ಅತ್ಯಂತ ಸದೃಢಗೊಳಿಸ್ತವೆ. ಅದು ಬೇಕಾಗ್ತದೆ ನಿಮಗೆ. ಬರೀ ಓದು 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 ಅನ್ನೋದಾದ್ರೆ ತೆಲುಗಿನಲ್ಲಿ ಒಂದು ಮಾತಿದೆ, ಓದಿ ಓದಿ ಮರಳಾದಿಯೋ ಕೂಚಂಪಟ್ಟ ನಾಕಿ ಪುಡು ಚದುಬೇನ ಅಂತ ಹೇಳಿ, ಯಾವಾಗಲೂ ಓದೇನ ಅಂತ ಹೇಳಿ. ಅದರಿಂದ ಬರೀ ಪುಸ್ತಕದ ಉಳು ಆದ್ರೆ ನಿಮ್ಮ ಬದುಕು ವ್ಯರ್ಥ ಆಗ್ಬಿಡ್ತದೆ. ಎಸ್, ನೀವು ಕ್ರೀಡೆನಲ್ಲಿ ಇರ್ಬೇಕಾಗ್ತದೆ, ಸಾಹಿತ್ಯ ಸಂಗೀತದಲ್ಲಿ ಸ್ವಲ್ಪ ಸ್ವಲ್ಪ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಬೇಕಲ್ಲ. ಸಮೂಹ ಮಾಧ್ಯಮಗಳು ಅವಳಿ ಕೇಳುವಂತೆ ಇದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಬುಕ್ ಯಾವುದು ಅಂದ್ರೆ ಅವನು ಹೇಳಿದಂತೆ ವಿದ್ಯಾರ್ಥಿ ಫೇಸ್ಬುಕ್ ಸರ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯವನ್ನು ಪಡೆದಂತ ಗ್ರಾಮ ಯಾವುದು ಅಂದ್ರೆ ಇನ್ಸ್ಟಾಗ್ರಾಮ್ ಸರ್. ಸಾಯಿದೆ. ಓಕೆ, ಅದರಿಂದ ಇವತ್ತು ನಮ್ಮ ಫೇಸ್ಬುಕ್, ನಮ್ಮ ಮೀಡಿಯಾ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮನ್ನ ಬೇರೊಂದು ದಾರಿಗೆ ತಗೊಂಡು ಹೋಗ್ತಾ ಇದೆ. ಅದೆಲ್ಲ ಸಮಾಜವನ್ನು ಸರಿ ದಾರಿಗೆ ತರಬೇಕಾಗಿತ್ತು. ಅರ್ಥ ಆಯ್ತು? ಫೇಸ್ಬುಕ್ ನಲ್ಲಿ ಹುಡುಗಿ ನೋಡಿ ಮದುವೆ ಮಾಡ್ಕೊಳಕ್ಕಾಗತ್ತಾ? ಇನ್ಸ್ಟಾಗ್ರಾಮ್ ನಲ್ಲಿ ಹುಡುಗಿ ನೋಡ್ಬಿಟ್ಟು ಲವ್ ಮಾಡೋಕ್ಕಾಗತ್ತಾ? ನೆವರ್. ನಾನು ಎಷ್ಟು ಅದ್ಭುತವಾಗಿ ಕಾಣ್ತೀನಿ ಗೊತ್ತಾ ಫೇಸ್ ಅಲ್ಲಿ. ಈಗ ನೋಡಿ, ಅಜ್ಜ, ತಾತ, ಬೈ ಬೈ, ಗಯಾ. ಆದ್ರಿಂದ ಯಾವತ್ತೂ ಅಷ್ಟೇ ಸಾಮಾಜಿಕ ಒಂದು ಮಾಧ್ಯಮಗಳ ಹಾವಳಿ ಈಗ ಅದರಿಂದ ನಿಮ್ಮನ್ನ ಮುಕ್ತರಾಗಿ ಮಾಡಬೇಕು. ಅದರಿಂದ ಅಲ್ಲಿ ಉಂಟಾಗುವಂತ ಒತ್ತಡಗಳನ್ನ ನಾವು ಹೇಗಿರ್ತದೆ ಅಂದ್ರೆ ತಂದೆ ತಾಯಿಗಳ ಅಪೇಕ್ಷೆ ಇವತ್ತು ಬೇಕಾದಷ್ಟು. ನಿಮ್ಮ ತಂದೆ ತಾಯಿಗಳದೆಲ್ಲ ಅಷ್ಟೇ, ಸ್ವಾಮಿ 40,000 ಬೇಕಾದ್ರೆ ಕಟ್ಬಿಡ್ತೀರಿ, ನನ್ನ ಮಗನ ಇವತ್ತೇ ಸರ್ ವಿಶ್ವೇಶ್ವರಯ್ಯ ಮಾಡ್ಬಿಡಿ. ಹೌದಾ? ಪೇರೆಂಟ್ ಮೀಟಿಂಗ್ ಎಲ್ಲ ಬಂದಾಗ ಅದೇ ಹೇಳೋದು, 2 ಮಾರ್ಕ್ಸ್ ಕಡಿಮೆ ತೆಗಿತಾ ಇದ್ದಾಳೆ, ಏನಾದ್ರು ಮಾಡಿ. 98 ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನಿಮ್ಮನ್ನ ಬೆಂತಟ್ಟಿದ್ರೆ ಇನ್ನೂ ಅದ್ಭುತವಾಗಿ ಬೆಳೀತಾ ಇದ್ದೀರಿ ನೀವು. ಸರ್ ಇದೇನು ಸರ್, ನಮ್ಮ ಅಮ್ಮನಿಗೆಲ್ಲ ವ್ಯತಿರಿಕ್ತವಾಗಿ ಮಾತಾಡ್ತಾ ಇದ್ದೀರಲ್ಲ ಸರ್, ನಮ್ಮ ಮಮ್ಮಿ ನೋಡಿದ್ರೆ ಹಿಂಗೆ, ನಮ್ಮ ಮಮ್ಮಿ ಇದ್ಯಾಕೆ ಮಾರ್ಕ್ಸ್ ಕಮ್ಮಿ ಅಂತ ಇದ್ದಾರೆ, ನೀವು ನೋಡಿದ್ರೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ. ಪ್ರೀತಿ ವಿದ್ಯಾರ್ಥಿಗಳೇ, ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ರೀತಿ ಇರುತ್ತೆ. ನಾವೆಲ್ಲರನ್ನು ಅಂಕಸೂರನನ್ನಾಗಿ ಮಾಡ್ಲಿಕ್ಕೆ ಹೊರಡ್ರೆ ನಾವೆಲ್ಲ ಹುಚ್ಚಾಸ್ಪತ್ರೆ ಸೇರ್ಬೇಕಾಗುತ್ತೆ. ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ ತಂದೆ ತಾಯಿಗಳ ಅತಿಯಾದ ಅಪೇಕ್ಷೆ ಇವತ್ತು ನನ್ನ ಮೇಲಿದೆ, ಆ ಒತ್ತಡ ಇವತ್ತು ನಮ್ಮನ್ನ ಅದರಿಂದ ದೂರ ಆಗ್ಬೇಕಾಗಿದೆ. ಅದೆಲ್ಲ ಆದ್ಮೇಲೆ ಪ್ರತಿ ಬಾರಿ ಉನ್ನತ ಅಂಕಗಳೇ ಬರಬೇಕು, 1 ಅಂಕ ಕಡಿಮೆ ಆಗ್ಬಾರ್ದು. ಸಿಟಿನಲ್ಲಿ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದೆ, 1 ಮಾರ್ಕ್ಸ್ ಕಡಿಮೆ ತಗೊಂಡಿದೆ ಅಂತ ಹೇಳಿ. ಆದ್ರೆ ಒಬ್ಬ ಒಳ್ಳೆ ತಾಯಿ ಆದ್ರೆ ಅವಳು ಏನ್ ಮಾಡ್ಬೇಕು? ಒಬ್ಬ ಬಾಯಿ 99 ಅಂಕಗಳನ್ನ ತಗೊಂಡಿದ್ಯಾ, ನಿನ್ನ ಸ್ನೇಹಿತರಿಗೆಲ್ಲ ಸಿಹಿ ಹಂಚು, ದೇವರಿಗೆ ಕೃತಜ್ಞತೆ ಸಲ್ಲಿಸು, ಗುರುಗಳಿಗೆ ನಮಸ್ಕರಿಸು. ಎಂತ ಅದ್ಭುತವಾದಂತ ಆಲೋಚನೆ. ಸಾಕು ಸಾಕು. ಅತಿಯಾದ ಅಂಕಗಳ ಹಿಂದೆ ಹೋಗುವುದು ಮೂರ್ಖತನ. ನಾವು ಮತ್ತೆ ನಿಮ್ಮನ್ನು ಕರೆಸಿರೋದು ಬಹಳ ಡೇಂಜರ್ ಅಲ್ಲ ಸರ್. ಈಗ ನಾವು ಅಂಕ ತೆಗಿಬೇಕಂತ ನಿಮ್ಮನ್ನು ಕರೆಸಿರೋದು, ನಮ್ಮ ಸಂಸ್ಥೆ ನಿಮಗೆ ಇಲ್ಲ ವ್ಯವಸ್ಥೆಗಳು ಮಾಡಿ. ನೀವು ನೋಡೋದು ಈಗ ಹೇಳ್ತಾ ಇದ್ದೀರಲ್ಲ, ಅಂಕಗಳು ಬೇಕು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅತಿಯಾದಂತ ಒತ್ತಡಗಳನ್ನು ಇಟ್ಟುಕೊಂಡು ಇಷ್ಟನ್ನ ನಾವು ತೆಗಿಲೇಬೇಕು ಅಂತ ಹೇಳಿ ಒಂದು ಲಿಮಿಟ್ ಅನ್ನು ಮೀರಿ ಹೋಗ್ತೀವಲ್ಲ, ಅದು ನಮ್ಮ ಮೇಲೆ ಪ್ರೆಷರ್ ಅನ್ನು ಉಂಟು ಮಾಡಿ ಏನ್ ಮಾಡುತ್ತೆ ಅಂದ್ರೆ ಬರುವಂತ ಅಂಕಗಳಿಗೆ ಕತ್ತರಿ ಆಗ್ಬಿಡುತ್ತೆ. ಆದ್ರಿಂದ ಆರೋಗ್ಯಪೂರ್ಣವಾದಂತ ಒಂದು ಸ್ಪರ್ಧೆಗಳು ಇರಲಿ. ಈ ಸಾರಿ ಈ ಸಬ್ಜೆಕ್ಟ್ ನಲ್ಲಿ ನನಗೆ 50 ಅಂಕ ಬಂದಿದೆ, ಒಂದು ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳಿ. ಗುಡ್, ಐ ಆಮ್ ಇಂಪ್ರೂವ್. ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ಯಾರು
ನೀವೇನಾರು ಅನ್ಕೊಳ್ಳಿ, ಈ ಸಾರಿ ನನಗೆ ಈ ಸಬ್ಜೆಕ್ಟ್ ನಲ್ಲಿ 50 ಅಂಕ ಬಂದಿದೆ, ನೆಕ್ಸ್ಟ್ ಟಾರ್ಗೆಟ್ ಬಂದು ನಾನು 75 ನಿಲ್ಬೇಕು, ಏಕದಮ್ ನಾನು 100ಕ್ಕೆ ನಿಲ್ತೀನಿ ಅನ್ನೋದು ಹುಚ್ಚಾಟ ಆಗ್ತದೆ. ಸಾಮರ್ಥ್ಯ ಇದ್ರೆ ತಗೊಳ್ಳಿ, ಬೇಡ ಅನ್ನೋ ಹಾಗಾದ್ರು ಸಾಮರ್ಥ್ಯ ಇದ್ರೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ಆದ್ರೆ ಈ ಸಾರಿ ಈ ಸಬ್ಜೆಕ್ಟ್ ನಲ್ಲಿ ನಾನು ಕಡಿಮೆ ಇದ್ದೀನಿ, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ನನಗೆ ಕಡಿಮೆ ಅಂಕಗಳು ಬರ್ತಾ ಇದೆ, ಹೆಚ್ಚು ಗಮನ ಹಾಕೋಣ, ಅದನ್ನೂ ಸಹ ಕನ್ನಡದ ಮಟ್ಟಿಗೆ ತಂದು ನಿಲ್ಲಿಸ್ಕೊಳ್ಳೋಣ. ಸಬ್ಜೆಕ್ಟ್ ಮೇಲೆ ಪ್ರೀತಿ ಇರಬೇಕು, ಲವ್ ಇರಬೇಕು. ಲವ್ ಇದೆ ಸರ್, ಬಟ್ ಅವಳು ಹೋಗ್ತಾ ಇಲ್ಲ ಸರ್ ಅಷ್ಟೇ. ಹೋಗೋಗ ಮಾತು ಹೇಳೋಗಿ ಸರ್ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಿರ್ತಾರೆ. ರಾಜ ಲವ್ ಮುಂದೆ ಕೂತ್ಕೊಂಡ್ ಬರ್ಬೇಕಲ್ಲ, ಸಿಕ್ತವ್ರಲ್ಲಿ ಹೇಳ್ದಾಡ್ತಿರಕಲ್ಲ, ಹಿಂದ್ಗಡೆ ಆದ್ರೆ ತಲೆ ಹೋಗ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಎಸ್, ಅದರಿಂದ ಎಸ್ ಅತಿಯಾದಂಥ ಕಲಿಕಾ ಒತ್ತಡ ಇರ್ಬೋದು. ಎಸ್, ಅಂಕ ಸೀಮಿತ ಕಲಿಕೆ ವೆರಿ ಡೇಂಜರಸ್. ಬ್ಯಾಂಗ್ಳೂರ್ನಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಕೇಳಿದ್ರೆ ಭತ್ತ ಎಲ್ಲಿ ಬೆಳೆಯುತ್ತೆ ಅಂದ್ರೆ ಟ್ರೀ, ಮರದಿಂದ ಬೆಳೆಯುತ್ತೆ. ಟೊಮೊಟೊ ಎಲ್ಲಿ ಬೆಳೆಯುತ್ತೆ ಅಂದ್ರೆ ಅಮೆಜಾನ್ ಅಲ್ಲಿ ಬೆಳೆಯುತ್ತೆ. ಖಂಡಿತ ಈ ಉತ್ತರಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಬರೀ ಪುಸ್ತಕಕ್ಕೆ, ಬರೀ ಅಂಕಕ್ಕೆ ಸೀಮಿತ ಮಾಡದಂತ ಮುಟ್ಟಾಳ ಸನ್ನಿವೇಶಗಳಿದೆಯಲ್ಲ, ಇವತ್ತು ಈ ಸನ್ನಿವೇಶಕ್ಕೆ ನಮ್ಮನ್ನ ದೂಡ್ಬಿಟ್ಟಿದೆ. ಆದ್ರಿಂದ ನೀವು ಕಲಿಕೆಗೆ ಮಾತ್ರ ಸೀಮಿತ ಆಗಬಾರ್ದು, ಅದರಿಂದ ಹೊರಗಡೆ ಇರಬೇಕು. ಎಸ್, ವೆರಿ ಸಿಂಪಲ್ ಮತ್ತೆ ಅದ್ಭುತವಾದಂತ ಎಸ್ ಈ ವಿಚಾರಗಳನ್ನು ಬರ್ಕೊಳ್ಳಿ ದಯಮಾಡಿ. ಅಲ್ಲಿ ಇರ್ತಕ್ಕಂಥದ್ದು ಕಲಿಕೆಗೆ ಪೂರಕವಾದಂತ ವಾತಾವರಣ ಹೇಗಿರಬೇಕು ಅಂತ ಹೇಳಿ. ಈಗ ನಾನು ದಡ್ಡ ಇದ್ದೀನಿ, ಒಂದು 35-40 ಮಾರ್ಕ್ಸ್ ತಗೊಳ್ತಾ ಇದ್ದೀನಿ, ಒಂದು 60 ಮಾರ್ಕ್ಸ್ ತಗೊಳ್ತಾ ಇದ್ದೀನಿ. ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಾದ್ರೆ ನಾನು ಏನ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ದಯಮಾಡಿ ಅದನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ನೀವು ಪ್ರಶ್ನೆ ಹಾಕ್ಬೋದು. ಪ್ರಶ್ನೆಗಳನ್ನ ಕೇಳಲಿಲ್ಲ ನೀವು ಎಷ್ಟು ಬಿಡಲ್ಲ, ಗೊತ್ತಾಯ್ತಲ್ವಾ? ಸುಮ್ಮನೆ ಉಂಡ ಬಸವ ಓದ ಬಸವ ಅಂದ್ರೆ ಇದು ಒಳ್ಳೆ ಶಿಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ಮೇಡಮ್ ಅಂತ ನೀವು ನೋಡಬಾರ್ದು, ನೀವು ಪಾಠನೇ ನೋಡ್ಬೇಕು. ನೀವೆಲ್ಲಿ ವೀಕ್ ಆಗ್ತಾ ಇದ್ದೀರಾ, ಎಲ್ಲಿ ಸೋಲ್ತಾ ಇದ್ದೀರಾ ಅಂದ್ರೆ ನಿಮ್ಮ ಗುರಿ ಏನಿದೆಯೋ ಅದಕ್ಕೆ ಸೀಮಿತವಾಗಿರಬೇಕು. ಆ ಕಡೆ ಈ ಕಡೆ ನೋಡಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸು ವಿಚಲಿತ ಆಗ್ತದೆ, ನಿಮ್ಮ ಕೇಂದ್ರೀಕರಿಸುವಂತ ಶಕ್ತಿ ಕಡಿಮೆ ಆಗ್ಬಿಡ್ತದೆ. ಆದ್ರಿಂದ ಸಬ್ಜೆಕ್ಟ್ ಮೇಲೆ ಒಳ್ಳೆ ಹೋಲ್ಡ್ ಇಟ್ಕೊಳ್ಳಿ. ನೀವು ಮುಂದುವರಿಬೋದಾ? ಮುಂದುವರಿಬೋದಾ? ಬರೀ ಒಂದೊಂದಾಗಿ ಬರ್ಕೊಳ್ಳಿ, ಆತರ ಬೇಡ. ಈ ಮಾಸ್ಟರ್ ಇಲ್ಲೇ ಇರ್ತಾರೆ, ಹೇಳಿಕೊಡ್ತಾರೆ, ಪ್ರತಿಯೊಂದನ್ನು ಹೇಳಿಕೊಡ್ತಾರೆ, ಗೊತ್ತಾಯ್ತಲ್ಲ? ವಿಷಯ ಆಧಾರಿತ ಪುಸ್ತಕಗಳನ್ನ ಸಂಗ್ರಹಿಸಿಟ್ಟುಕೊಳ್ಳೋದು. ಈಗ ನಮಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂದ್ರೆ ಒಂದು 6 ಸಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ, ಹೌದಾ? ಎಷ್ಟು ಸಬ್ಜೆಕ್ಟ್ ಇದೆ ನಿಮ್ಗೆ? ಪರವಾಗಿಲ್ಲ ಅಂತಾರೆ, ಹೌದಾ? ಮೇಷ್ಟು ಪರವಾಗಿಲ್ಲ, ಸುಮಾರಾಗಿ. ದಡ್ಡ ಅನ್ಕೊಂಡಿದ್ದ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಸೈನ್ಸ್, ಅಥವಾ ಕಾಮರ್ಸ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಮತ್ತೆ ಎಕನಾಮಿಕ್ಸ್ ಇದ್ರೆ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಹಿಸ್ಟ್ರಿ ಇದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ, ಪೊಲಿಟಿಕಲ್ ಸೈನ್ಸ್ ಇದ್ರೆ ಪೊಲಿಟಿಕಲ್ ಸೈನ್ಸ್ ಅಂತ ಸಂಬಂಧಪಟ್ಟಂಗೆ, ಹೌದಾ? ಈಗ ನಿಮ್ಮ ಮನೆಗೆ ದಿಢೀರ್ ಅಂತ ನೆಂಟರು ಬಂದ್ಬಿಡ್ತಾರೆ. ಹೆಂಗ್ ಬಂದ್ಬಿಡ್ತಾರೆ ನಿಮ್ಮ ಮನೆಗೆ? ದಿಢೀರ್ ಅಂತ ಬಂದ್ಬಿಡ್ತಾರೆ ನೆಂಟರು. ಇಮೇಲ್ ಎಲ್ಲ ಮಾಹಿತಿ ಪಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಬರ್ತಾರಾ? ಇಲ್ಲ. ಅಯ್ಯೋ ಇಲ್ಲೇ ಪಕ್ಕದಲ್ಲಿ ಹೋಗಿದ ಕಣವ, ಸಂತೆಗೆ ಹಿಂಗೆ ನೀನು ನೋಡ್ಬೇಕು ಅನಿಸ್ತು ಬಂತು, ಹೌದಾ? ಅದು ಬಿಟ್ಬಿಡಿ, ಅದನ್ನ ನಾನಿದ್ದೀನಿ ಹೇಳ್ತೀನಿ, ಬಿಟ್ಬಿಡಿ ಅದನ್ನ. ಕೇಳಿ, ಮಾತು ಕೇಳಿ. ಫಸ್ಟ್ ನಿಮ್ಮ ಮನೆಗೆ ದಿಢೀರ್ ಅಂತ ನೆಂಟರು ಬಂದ್ಬಿಟ್ರು, ತದಕ್ಷಣ ಬಂದ್ಬಿಟ್ರು. ಏನ್ ನಿಮ್ಮ ಅಮ್ಮ ಬೇವ್ದ್ಬಿಟ್ಟು ಸರ್ದಲ್ಲಿ ಮೊಕ ಎಲ್ಲ ಒರೆಸ್ಕೊಳ್ತಾಳ? ಅಯ್ಯಯ್ಯೋ, ಕಾಫಿ ಪುಡಿ ಎಲ್ಲ ಇಟ್ಬಿಟ್ಟಿದ್ದೇನೋ ಗೊತ್ತಿಲ್ವಲ್ಲಪ್ಪ, ಅಯ್ಯೋ ಬೆಲ್ಲ ಇಲ್ವಲ್ಲಪ್ಪ, ಅಯ್ಯೋ ಬೆಂಕಿ ಪೆಟ್ಟಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅಯ್ಯೋ ಸಕ್ಕರೆ ಡಬ್ಬ ಎಲ್ಲೋ ಇಟ್ಬಿಟ್ಟು 3 ತಿಂಗಳಾಯ್ತು. ಗಡಗಡ ನಡ್ಗೋದರ ಏನೋ ಮಾಡೋದಿಲ್ಲ. ಬಂದಂತ ನೆಂಟರನ್ನ ಅತ್ಯಂತ ಪ್ರೀತಿದಾಯಕವಾಗಿ ಬನ್ನಿ ಬನ್ನಿ ಕುತ್ಕೊಳ್ಳಿ ದಯಮಾಡಿ. ಎಷ್ಟೊತ್ತಲ್ಲಿ ಬಂದ್ರಿ? ಈಗ ತಾನೇ ಬಂದ್ರ? ನೀರು ಕೊಡ್ಲಾ? ರಾಮಕೃಷ್ಣ ಸ್ವಲ್ಪ ಕುತ್ಕೊಳ್ಳಿ ಅಂತ ಹೇಳಿ ಒಂದು ತಂಬಿಗೆನಲ್ಲಿ ನೀರು ತಂದು ಒಂದು ಲೋಟ ನೀರು ಕೊಡ್ತಾರೆ, ಹೌದಲ್ಲ? ಅಲ್ಲಿ ನಿಮ್ಮ ಮನೆ ಕೊಟ್ಟಿರೋ ನಾವು ಬರ್ಬೇಕಂಡ್ರು, ಅದಕ್ಕೆ ಏನಿ ಬಾಯಿಗೆ ಹಾಕ್ರೆ ಜೋರಾಗಿ ಹೇಳ್ರು, ಕೊಟ್ರಿ ಚೆನ್ನಾಗಿ. ಮಾತಲ್ಲಾರ ಹೇಳ್ರಪ್ಪ, ಕೊಡ್ತೀವಿ ಸರ್ ಅಂತ. ಇನ್ನೂ ಸ್ವಲ್ಪ ಬರ್ಬೇಕು, ಸಾಕಾಗೋದಿಲ್ಲ. ನಿಮ್ಗೆ ಕಿವುಡ ಸಾರ್ ಅಂತ. ಸ್ವಲ್ಪ ಹಂಗೆ. ಎಸ್, ಕೆಂಪುಡ ಇಲ್ಲ, ಕ್ಲಾಸ್ ಕೊಟ್ಬಿಡ್ತೀನಿ.
ನಿಮ್ಮಮ್ಮ ಏನ್ ಮಾಡ್ತಾರೆ ಅಂದ್ರೆ ನೆಂಟರಲ್ಲಿ ಗೊತ್ತಿರ್ತಾರೆ, ಒಂದೆರಡು ನಿಮಿಷ ಮಾತಾಡ್ತಾರೆ ಅಣ್ಣವ್ರ ಜೊತೆಲಿ ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಾರೆ. ಈ ಮೋದನ್ ಬರೋದ್ರಲ್ಲಿ ಸುಮಧುರವಾದಂತ ಅದ್ಭುತವಾದಂತ ರುಚಿಯಾದಂತ ಕಾಫಿಯನ್ನ ತಂದು ನೆಂಟರಿಗೆಲ್ಲ ಕೊಟ್ಬಿಟ್ರು. ಹೇಗೆ ಕೊಟ್ಬಿಟ್ರು? ಚೂಮ್ ಅಂತ ಹಾಕಿದ್ರ ಹೋಗ್ಬಿಟ್ಟು? ಇಲ್ಲ. ಯಾಕಂದ್ರೆ ಅವ್ರ ಅಡುಗೆ ಮನೆಗೆ ಹೋದ ತಕ್ಷಣ ಇದೇ ಸೆಲ್ಫ್ ಅಲ್ಲಿ ಇಲ್ಲೇ ಸಕ್ಕರೆ ಇದೆ, ಇಲ್ಲೇ ಕಾಫಿ ಹೋಗ್ಬಿಟ್ಟಿದೆ, ಇಲ್ಲೇ ಲೈಟ್ ಇದೆ ಅಂತ ಹೇಳಿ ಮಾತಾಡ್ತಾ ಮಾಡು. ನಿಮ್ಮ ಅಮ್ಮನಿಗಿರುವಷ್ಟು ಬುದ್ಧಿ ನಿಮಗೆ ಇದ್ದಿದ್ರೆ ಖಂಡಿತ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಹೌದಾ? ಮ್ಯಾಥ್ಸ್ ಎಲ್ಲಿದೆ? ಬೆರಳು ಹಾಕಿದ್ರೆ ಸಿಗಬೇಕು ನಿಮಗೆ, ಕನ್ನಡ ಸಿಗಬೇಕು. ನಿಮ್ಮ ಕಪಾಟ್ನಲ್ಲಿ ಎಲ್ಲವನ್ನು ವಿಷಯ ಆಧಾರಿತವಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ನೀವು ಯಾವುದನ್ನು ಓದ್ಬೇಕು ಹುಡುಕಾಡ ಬಂದ ಈ ಬೆರಳು ಇಟ್ಟರೆ ಈಗ ತೆಗಿಬೇಕು. ಮತ್ತೆ ಹೇಗೆ ಓದೋದು? ಫಸ್ಟ್ ಟೈಮ್ ಮ್ಯಾಥ್ಸ್ ತಾಕ ಕೂತ್ಕೊಬಿಡೋದು. ಹೌದು ಸರ್, ತಕೊಂಡ್ರೆ ನಮ್ಗೆ ಏನ್ ಗೊತ್ತ, ಒಂಥರ ನಿದ್ರಾ ದೇವತೆ ಕಮಾಂಡ್ ಡಾರ್ಲಿಂಗ್ ಅಂತ ಕರೆಯುತ್ತೆ. ಹಾಗೇನ್ ಮಾಡ್ತೀವಿ ಅಂದ್ರೆ ಪುಸ್ತಕವನ್ನು ಯಾರು ಪ್ರೀತಿಸುತ್ತಾರೋ ಅವರು ಜೀವನವನ್ನು ನಿರಾಕರಿಸುತ್ತಾರೆಯೇ. ಇದು ಪ್ರಶ್ನೆ ಇದ್ದು ಅಡ್ಡ ಕಣ ಅಲ್ವಾ? ಹೆಂಡತಿಯನ್ನು ಯಾರು ಪ್ರೀತಿಸುತ್ತಾರೋ, ಟಿವಿ ನೋಡಿದಿರೋ ನೀವು? ಎಂತ ಒಳ್ಳೆ ಜನವಪ್ಪ, ಕಲಿಯುಗದಲ್ಲಿ ಪವಾಡ. ಟಿವಿ ಮುಖ ನೋಡಿದ್ರೆ ಓಲಿ ಬಿಗ್ ಬಾಸ್, ಎಸ್ ಬಾಸ್, ಎಸ್. ಮೊದಲು ನಿಮ್ಗೆ ಇಷ್ಟವಾದಂತ ಸಬ್ಜೆಕ್ಟ್ ಯಾವುದು ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನೀವು ಪ್ರೀತಿ ಪಟ್ಟು ಓದೋದು. ಕೆಲವರಿಗೆ ಸೋಷಿಯಲ್ ಸೈನ್ಸ್, ಕೆಲವರಿಗೆ ಕನ್ನಡ, ಕೆಲವರಿಗೆ ಇಂಗ್ಲಿಷ್. ನನಗೆ ಗೊತ್ತಿಲ್ಲ ನಿಮ್ಮ ಅಭಿರುಚಿ ಹೇಗಿದೆ. ಹೌದಾ? ಮೊದಲು ನಿಮ್ಗೆ ಇಷ್ಟವಾದಂತ ಸಬ್ಜೆಕ್ಟ್ ಎತ್ಕೊಂಡು ಓದ್ತಾ ಒಂದು 20-25 ನಿಮಿಷ ಅದನ್ನು ಓದಾದ್ಮೇಲೆ ನಂತರ ಕಠಿಣವಾದಂತ ಸಬ್ಜೆಕ್ಟ್ ತಗೊಳ್ಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಬೋರ್ ಆಗ್ತಾ ಇದೆ ಅನ್ನುವಾಗ ಒಂದು 5 ನಿಮಿಷ ಬ್ರೇಕ್ ಕೊಡ್ಬೇಕಾಗುತ್ತೆ. ಒಂದು ಸಣ್ಣ ವಾಕ್, ನಟ್ಟ ತುರೈಕರಿಗೆ ಹೊರಬಿಡುದಲ್ಲ, ಆಮೇಲೆ ಅದಾಯ್ತಲ್ವಾ, ಒಂದು 20-30 ಹೆಜ್ಜೆ. ಅಲ್ಲೆಲ್ಲರೂ ಅದ್ಭುತವಾದಂತ ಕನ್ನಡದ ಭಾವಗೀತೆಗಳಿದ್ರೆ ಒಂದು ಹಾಡನ್ನ ಕೇಳಿ ರಿಲ್ಯಾಕ್ಸ್. ಮತ್ತೆ ಬಂದ್ಬಿಟ್ಟು ಎಸ್ ಒಂದು ಮ್ಯಾಥ್ಸ್ ತಗೊಂಡು ವರ್ಕ್ ಮಾಡ್ಬೇಕಾಗ್ತದೆ. ಆಗ ನಿಮ್ಗೆ ಇರ್ತಕ್ಕಂಥ ಆಯಾಸ ಕಡಿಮೆ ಆಗ್ತದೆ, ಅದಾಯ್ತಲ್ವಾ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ತದೆ. ಎಸ್, ನಿಮ್ಮ ಮನ್ಸು ಏನ್ ಮಾಡುತ್ತೆ, ಎಲ್ಲವನ್ನ ರೆಡಿ ಮಾಡಿ ಸರಿಯಾಗಿ ಇಟ್ಕೊಳ್ಳುತ್ತೆ. ಹೌದಾ? ಎಸ್, ಆ ವಿಧಾನವನ್ನ ನಾವು ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಆದರ್ಶಗಳನ್ನು ಫಾಲೋ ಮಾಡೋದು. ಮೊನ್ನೆ ಒಬ್ಬರು IAS ಆಫೀಸರ್ ತೀರ್ಕೊಂಡ್ರು. ಯಾರವರು? ಹೇಳ್ರಿ ಬಿಡ, ಏನ್ ಕತೆ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳು ಹೋಗಿ ಕೇಳ್ಬಿಡ್ರೆ ಕಿರ್ಚ್ಬಿಡೋರು, ಹಂಗೆ ಬಿಲ್ಡಿಂಗ್ ದಡ ಅಂತ ನಡ್ಗೋಗ್ಬಿಡೋರು. ಕಾನ್ವೆಂಟ್. ಯಾಕೆ ಈ ಸೋಂಬೇರಿತನ ನಿಮ್ಗೆ? ತಪ್ಪಾದ್ರೂ ಪರವಾಗಿಲ್ಲ, ಬಾಯಿ ಬಿಡಿ. ಇವತ್ತು ನೀವು ಬಾಯಿ ಬಿಡದೇ ಇರೋದಕ್ಕೆ ಇವತ್ತು ರೈತರ ಪರವಾದಂತ ಕಷ್ಟಗಳನ್ನು ವಿಧಾನಸೌಧದಲ್ಲಿ ಬಾಯಿ ಬಿಡೋಕ್ಕಾಯ್ತಾ ಇಲ್ಲ. ಇವತ್ತು ಹೊರ ಸಮಾಜದಲ್ಲಿ ಇವತ್ತು ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಾಯಿ ಬಿಡೋದು ಯಾಕೆ? ಇಲ್ಲಿ ಬಿಟ್ಟಿದ್ರಲ್ಲ ನೀವು. ಏನಾದ್ರು ಗಂಟು ಕಳ್ಕತ್ತೀರಾ? ಎಕ್ಸ್ಟ್ರಾ ಫೀಸ್ ಹೇಳಿದವ ನಿಮ್ಗೆ? ನಾವು ಎಕ್ಸ್ಟ್ರಾ ದುಡ್ಡು ತಗೋತೀವ ಮಾತನಾಡಿದ್ರೆ. ನಾನು ಹೇಳ್ತಾ ಇದ್ದೀನಿ, ಈ ಕ್ಷಣಕ್ಕೆ ಪ್ರಶ್ನೆ ಸರಿಯಾಗಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪ್ರಶ್ನೆ ಮಾಡೋದನ್ನ ಕಲಿಬೇಕು, ಬಾಯಿ ಬಿಡೋದನ್ನ ಕಲಿಬೇಕು, ಧೈರ್ಯವಾಗಿ ಕೇಳೋದನ್ನ. ಯಾರ ಹೆಸರು? ಮಹಂತೇಶ್ ಬೀಳಗಿ ಅವರು. ನಿಮಗೆಲ್ಲ ಒತ್ತೊತ್ತಿಗೆ ಊಟ ಇದೆ. ಅವರು ತಮ್ಮ ಕಣ್ಣೀರಿನ ಕಥೆಯನ್ನ IAS ಆದ್ಮೇಲೆ ಆದರ್ಶಪ್ರಾಯ ವ್ಯಕ್ತಿಗಳ ಆ ಕಥೆಯನ್ನ IAS ಆಕಾಂಕ್ಷಿಗಳ ಮುಂದೆ ಒಂದ್ಸರಿ ಹೇಳ್ಕೊಳ್ತಾರೆ. ಅವರ ಬೆಳಗ್ಗಿನ ಒಂದು ಟ್ಯೂಷನ್ ಹೇಳ್ಬಿಟ್ಟು ಅವರಿಗೆ ಕೊಡ್ತಿದ್ದಂತ ಸಂಭಾವನೆ ಅಂದ್ರೆ ನಾಷ್ಟ, ತಿಂಡಿ. ಇವತ್ತು ಅದೆಷ್ಟು ಲಕ್ಷ ಕೊಡೋರು. ನಮ್ಮಂತ ಕಲಿತಂತವರು ಮೈಸೂರು, ಬೆಂಗಳೂರು, ಪೇಟೆನಲ್ಲಿ ಪಾಠ ಹೇಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ತಗೋತೀವಿ ಟ್ಯೂಷನ್ ಫೀಸ್ ಅಂತ. ಆದ್ರೆ ಮಹಂತೇಶ್ ಬೀಳಗಿ ಅವರಿಗೆ ಹಾಕ್ಲಿಕ್ಕೆ ಚಪ್ಪಲಿ ಇಲ್ಲ, ಹಾಕ್ಲಿಕ್ಕೆ ಕೋಟ್ ಇಲ್ಲ, ಪಾಪ ಬೇರೆಯವ್ರದೆಲ್ಲ ಹಾಕೊಂಡು ಓದ್ಬಿಟ್ಟು ಇಡೀ ಸಮಾಜವೇ ಗೌರವಿಸುವಂತ, ಇಡೀ ನಾಡೆ ನಮಗೊಬ್ಬ ಇಂಥ ಮಗ ಬೇಕು ಅಂತ ಹೇಳೋ ಮಟ್ಟಿಗೆ ಬೆಳೆದರು. ಹೌದಾ? ಅವ್ರು ಎಷ್ಟು ಅದ್ಭುತವಾದಂತ ಇಂಥ ಚಿಂತನೆಗಳನ್ನ ಮಕ್ಕಳ ಮುಂದೆ ಬಿತ್ತರಿಸಿ ಹೋಗಿದ್ದಾರೆ. ಅಂತ ವ್ಯಕ್ತಿಗಳನ್ನ ನೀವು ಆದರ್ಶವಾಗಿ ತಗೊಂಡ್ರೆ ಈಗಿನಿಂದ ನೀವೇನ್ ಮಾಡ್ತೀರಿ ಅಂದ್ರೆ, ಅವ್ರು ಹೇಳ್ತಾರೆ, ಅವ್ರು PUC ನಲ್ಲಿ ಇರ್ಬೇಕಾದ್ರೆ ಮೇಡಮ್ ಗೂಟದ ಕಾರಣ ಕನಸನ್ನ ಕಂಡಿದ್ರಂತೆ. ಗೂಟದ ಕಾರ ಅಂದ್ರೆ ನಾನು IAS ಆಗಬೇಕು ಅಂತ ಹೇಳಿ ಅವರು ಪಣ ತೊಟ್ಟಿದ್ರಂತೆ. ಅದೇನ್ ಮಾಡ್ಕೊಂಡ್ರೆ ಎಚ್ಚರಗೊಳಿಸ್ತವ್ರು, ಅದಾಯ್ತಲ್ಲ, ಅವ್ರನ್ನ ಪುಸ್ಲಾಯಿಸ್ತು. ಅವ್ರನ್ನ ಅಂತ ಹೇಳಿ ಅವರನ್ನ ಮುನ್ನಡೆಯುವಂತೆ ಮಾಡ್ತು. ಅವರು ಬರೀ ಅಧಿಕಾರಿಗಳಾಗಿದ್ರೆ ಅಷ್ಟು ಸಂಬಳ ತಗೊಳ್ತಾ ಇದ್ರು, ಅವರ ಮನೆಗೆ ಅವರು ಸೀಮಿತ ಆಗ್ತಾ ಇದ್ರು, ಅವರ ಜಿಲ್ಲೆಗೆ ಅವರು ಸೀಮಿತ ಆಗ್ತಾ ಇದ್ರು. ಆದರೆ ಅವರೊಬ್ಬ ಅದ್ಭುತವಾದಂತ ವ್ಯಕ್ತಿ, ಈ ಸಮಾಜದ ಆಸ್ತಿ ಆದದ್ರಿಂದ ಅವರು ಇಡೀ ನಾಡಿಗೆ, ಇಡೀ ದೇಶಕ್ಕೆ ಆಸ್ತಿ ಆದರು. ಪಾಪ
ನಮ್ಮ ದುರ್ದೈವ, ಅವರನ್ನ ಅಕಾಲಿಕ ಮರಣದಲ್ಲಿ ನಾವು ಕಳ್ಕೊಂಡು ಇಡೀ ನಾಡೆ ಕಣ್ಣೀರು ಇಟ್ಟುಬಿಟ್ಟು ಅವ್ರು ಹೇಳ್ತಾರೆ, ಅವರಿಗೆ ಜೈಕಾರ ಹಾಕೋದನ್ನ ಬಿಡಿ, ಮೊದಲು ನಿಮಗೆ ನೀವು ಜೈಕಾರ ಹಾಕೊಳ್ಳಿ. ಯಾಕಂದ್ರೆ ಒಂದು ಸೆಲ್ಫ್ ಮೋಟಿವೇಶನ್ ನಿಮಗೆ ಬೇಕು. ನಾನು ಓದ್ತೀನಿ, ನಾನು ಮಾಡ್ತೀನಿ, ನಾನು ಬೆಳಿತೀನಿ ಅಂತಕ್ಕಂಥ ಇಚ್ಛಾಶಕ್ತಿ ನಿಮ್ಮ ಒಳಗಡೆ ಬಂದ್ಬಿಟ್ರೆ ಯಾರೂ ಬೇಡ, ಅದನ್ನ ನೀವು ರೂಢಿಸ್ಕೊಳ್ಬೇಕಾಗ್ತದೆ. ಆದ್ರಿಂದ ಮನೆಯಲ್ಲಿ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡೋದು. ನಿಮ್ಮ ಅಮ್ಮನಿಗೆ ಬಿಗ್ ಬಾಸ್ ಹುಚ್ಚು, ನಿಮ್ಮ ಅಪ್ಪನಿಗೆ ಎಲೆಕ್ಷನ್, ನಿಮ್ಮ ಅಣ್ಣನಿಗೆ ಕ್ರಿಕೆಟ್. ಏನ್ ಮಾಡೋಕ್ಕಂತ ಟಿವಿ ನ 3 ಭಾಗ ಮಾಡ್ಬಿಡ್ಮೆ, ಏನೇನೋ ಸುದ್ದಿ ಪಡ ಹೊಡೆದ್ಬೋದು ಅದಕ್ಕೆ, ಆಗ 3 ಭಾಗ ಆಗೋಗುತ್ತೆ. ಮನೆಯೊಂದು 3 ಭಾಗ ಇರೋದು. ನಿಮ್ಮ ಅಮ್ಮ ನಿಂತಲ್ಲೇ ಹೊಡೆದಾಕ್ಬಿಡ್ತಾಳೆ ಮೇಲೆ ಅಷ್ಟೇ, ಆಯ್ತಾ? ನಿಮ್ಮ ಮಮ್ಮಿ ಏನ್ ಮಾಡ್ಬೇಕಾಗ್ತದೆ, ಒಂದಷ್ಟು ದಿನ ಬಿಗ್ ಬಾಸ್ ಇಂದ ದೂರ ಇರಬೇಕಾಗ್ತದೆ. ನಿಮ್ಮ ಅಪ್ಪ ಹೊರಗಡೆ ಪತ್ರಿಕೆ ಓದ್ಬೇಕಾಗುತ್ತೆ. ನಿಮ್ಮ ಅಣ್ಣ ಸ್ವಲ್ಪ ಮೊಬೈಲ್ ನಲ್ಲಿ ಕ್ರಿಕೆಟ್ ನೋಡ್ಕೊಂಡು ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ. ನೀವು ಸಪರೇಟ್ ಜಾಗದಲ್ಲಿ ಪ್ರಶಾಂತವಾದಂತ ಏಕಾಗ್ರತೆಯಿಂದ ಕುಳ್ಕೊಂಡು ಓದ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇದೇ ಒಂದು ಮಾಯಸಂದ್ರದ ಈ ಅದ್ಭುತವಾದಂತ ಕಾಲೇಜಿನ ಸ್ವಾಮಿಗಳು ಸಂತೆ ಮಾಡಿದ್ರೆ ಯಾಕೆ ಕಟ್ಟಿಲ್ಲ? ಹೌದಾ? ಸ್ವಾಮಿಗಳು ಸಂತೆ ಮಾಡಿದ್ರೆ ಕಟ್ಟಬಹುದಾಗಿತ್ತಲ್ಲ ಇದನ್ನ. ಸಂತೆ ಮಾಡದಲ್ಲಿ ಕಟ್ಟಿದ್ರೆ ಏನಾಗುತ್ತೆ, ಗುಜು 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 ಶಬ್ದದಲ್ಲಿ ನೀವು ಇಲ್ಲಿ ಎಲ್ಲಿದ್ದೀವಿ ಅನ್ನೋದೇ ಮರೆತೋಗ್ತಾ ಇತ್ತು. ಎಂತ ಪ್ರಶಾಂತವಾದಂಥ ಪುಣ್ಯ ಜಾಗಗಳು, ಸದ್ದು ಗದ್ದಲಗಳಿಲ್ಲ, ವಾಹನಗಳ ಓಡಾಟಗಳಿಲ್ಲ, ಪರಿಶುದ್ಧವಾದ ಗಾಳಿ. ಬೆಂಗಳೂರಿಗರನ್ನ ಕರ್ಕೊಂಡು ಬನ್ನಿ ಇಲ್ಲಿ ಒಂದಿನ, ಬಾಂಬಿಗರನ್ನ ಕರ್ಕೊಂಡು ಬನ್ನಿ, ಬಾಂಬೆನಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ. ಅವ್ರಿಗೇನು ಬೇಡ, ಈ ಮರದ ಅಡಿನಲ್ಲಿ ನೆರಳು ಕೊಟ್ಬಿಟ್ರೆ ಸಾಕು, ಅವರು ಊಟನೂ ಬೇಡ, ನೀರು ಬೇಡ, ಆರಾಮಾಗ ಚಾಪೆಲ್ ಬೇಡ ರೀ, ಇದೇ ಹುಲಿ ಬಸರಿನಲ್ಲಿ ಆರಾಮಾಗಿ ಮಲಗಿಬಿಡ್ತಾರೆ. ಯಾಕೆಂದ್ರೆ ಅವರು ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಸಂಪಾದನೆ ಹಿಂದೆ ಹೋಗಿ ಹೋಗಿ ಅವರು ಸಂಪೂರ್ಣ ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟು ಬಹಳ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಕೇಳಿ ಶುದ್ಧವಾದ ಗಾಳಿ ಯಾವುದು ಅಂತ ಹೇಳಿ, ಅವರಿಗೆ ಕೇಳಿ ಪ್ರಶಾಂತವಾದ ವಾತಾವರಣ ಇದೆ. ಅದಕ್ಕೆ ನೀವು ಒಂದು ವಾತಾವರಣ ನೀವು ಮಾಡಬೇಕು. ಗ್ರಂಥಾಲಯಗಳ ಸದ್ಬಳಕೆ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ವಿಚಾರಗಳನ್ನ ಟೀಚರ್ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ವಿಚಾರಗಳನ್ನ ಪತ್ರಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಗ್ರಂಥಾಲಯಗಳಲ್ಲಿ ಬೇಕಾದಷ್ಟು ವಿಚಾರಗಳೆಲ್ಲ ಇರ್ತದೆ. ಮಳೆಯ ಬಗ್ಗೆ ಓದ್ತಾ ಇರ್ತೀರಾ, ಗ್ರಂಥಾಲಯದಲ್ಲಿ ಹೋಗಿ ಒಂದು ಪುಸ್ತಕವನ್ನ ತೆರಿತೀರಾ ನೀವು. ಆ ಪುಸ್ತಕದಲ್ಲಿ ಭಾರತದ ವ್ಯವಸಾಯದ ಬಗ್ಗೆ ಒಂದು ಕೊಟೇಶನ್ ಕೊಟ್ಟಿರುತ್ತೆ. ಭಾರತದ ವ್ಯವಸಾಯವು ಮಳೆಯೊಡನೆ ಆಡುವ ಜೂಜಾಟ ಅಂತ ಬರೆದಿರುತ್ತೆ. ಕೋಟ್ ಮಾಡ್ಕೊಳ್ಳಿ, ಯಾರು ಹೇಳಿದ್ರೆ ಅದನ್ನ ಇಟ್ಕೊಳ್ಳಿ, ಬಂದು ಬರೀ ಅಂಡರ್ಲೈನ್ ಮಾಡಿ ಗುರುತಿಸಿ. ಮೊಟ್ಟ ಮೊದಲಿದ್ರು ನೀವು ಮಾಡ್ತೀರಾ. ಅದರಿಂದ ಗ್ರಂಥಾಲಯಗಳೇ ಅಂತ ಒಳ್ಳೆಯ ಫ್ರೆಂಡ್ ನಿಮಗಿಲ್ಲ. ಸರ್ ಚಾಟ್ GPT ನೋ, ಚಾಟ್ GPT ನಿಮ್ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಚಾಟ್ GPT ಮಲಗಿರುವಂತ ಮಗುವನ್ನು ಮಲಗಿಸುತ್ತಾ ಅಳ್ತಾ ಇರ್ತಕ್ಕಂಥ ಮಗುವನ್ನ ಹೆಸರು ಸಾಧ್ಯನೇ ಇಲ್ಲ. ಚಾಟ್ GPT ಶಿಕ್ಷಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕ ಬಂದು ತಲೆಯ ಮೇಲೆ ಒಂದು ಕೈ ಇಟ್ಟು ಸೌರು, ನೀ ಶಾಣೆ ಇದೆ ನೀನು, ನೀ ತುಂಬಾ ಬುದ್ಧಿವಂತ ಇದೆಯಾ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು ಅಂತ ಹೇಳಿ ಬೆಂತಟ್ಟಿ ಮೈದಡಿರ್ತಾರಲ್ಲ, ಆ ಜೀವಂತ ಶಿಕ್ಷಕನ ಕೆಲಸವನ್ನ ಗೂಗಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಎಲ್ಲ ಶಿಕ್ಷಕರನ್ನ ಮನೆ ಕಳಿಸ್ಬಿಟ್ಟು ನಾವು ರೋಗನೇ ತಂದ್ಬಿಡ್ಬೋದಾಗಿತ್ತು. ಹೌದಾ? ಆದ್ರಿಂದ ನೀವೇನ್ ಮಾಡ್ಬೇಕಂತಂದ್ರೆ ಗ್ರಂಥಾಲಯಗಳಿಗೆ ಯಾರು ಹೆಚ್ಚು ಹೋಗ್ತಿರೋ ಅವರ ಬದುಕು ಇತರರಿಗಿಂತ ಬಹಳ ಚೆನ್ನಾಗಿರ್ತದೆ. ಕಲಿಕೆಗೆ ಪೂರಕವಾದಂತ ಕನಸು ಕಾಣೋದು ಅರ್ಥ ಆಗ್ತಿದೆಯಾ? ಕಲಿಕೆಗೆ ಪೂರಕವಾದದ್ದು ಅಂದ್ರೆ ನಾನು ಯಾವ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನೋ ಅದರಿಂದ ಏನ್ ಕೆಲಸ ನಾನು ಸಾಧಿಸ್ಕೊಳ್ಬಹುದು ಯೋಚನೆ ಮಾಡ್ಬೇಕು ನೀವು. 10ನೇ ಕ್ಲಾಸ್ ಎಲ್ಲ ಆದ ನಂತರ ನಾನು IAS ಮಾಡ್ಲೋ, ಇಲ್ಲ ಸೈಂಟಿಸ್ಟ್ ಆಗ್ಲೋ, ಅಥವಾ ವೈದ್ಯನ ಆಗ್ಲೋ, ಬೇರೆ ಬೇರೆ ಬೇಕಿದೆ. ಅಥವಾ ನಾವು ಕವಿ ಆಗ್ಲೋ, ನಾನು ವ್ಯವಸಾಯಕ್ಕೆ ಹೋಗೋದಂದ್ರೆ ಅಗ್ರಿಕಲ್ಚರ್ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ತಂದೆದು 4 ಎಕರೆ ಜಮೀನು, ವ್ಯವಸಾಯದ ಕಡಿಮೆ ಇರಪ್ಪ. ನೀವ್ ಅನ್ಕೊಂಡಿರುವಷ್ಟು ನಾ ಸಾಯ, ನೀ ಸಾಯ, ಮನಮಂದಿ ಸಾಯ, ನೋ. ಅಗ್ರಿಕಲ್ಚರೇ ಕೊನೆ ಉಳಿತಕ್ಕಂಥದ್ದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನನ್ನ ಕೆಲಸವನ್ನ ಕಿತ್ಕೊಳ್ಬಹುದು, ಆದ್ರೆ ಹೊಲ ಉಳುವನ ಕೆಲಸವನ್ನ ಯಾವತ್ತೂ ಕಿತ್ಕೊಳ್ಳಿಕ್ ಆಗೋದಿಲ್ಲ. ಚಪ್ಪಲಿ ಹೊಲಿಯವನ ಕೆಲಸವನ್ನ ಯಾವತ್ತೂ ಕಿತ್ಕೊಳಕ್ ಆಗೋದಿಲ್ಲ. ನೆಲ ಒರೆಸುವವರ ಕೆಲಸವನ್ನ ಯಾರು ಕಿತ್ಕೊಳಕ್ ಆಗೋದಿಲ್ಲ. ರೋಗ ಬಂದಿದೆಯಲ್ಲ ಸರ್, ಎಸ್ ಬಂದರೂ ಸಹ ಶ್ರಮಿಕ ವರ್ಗದ ಕೆಲಸಕ್ಕೆ ಚಾಟ್ GPT ಆಗಲಿ ನಿಮ್ಮ ರೋಗಗಳಾಗಲಿ ಎಂದಿಗೂ ಸಮ ಇಲ್ಲ. ಆದ್ರಿಂದ ಎಸ್ ಅದೆಂಗೆ ಹೇಳ್ತೀರಾ ಸರ್ ನೀವು? ಒಂದು ಸಣ್ಣ ನಿದರ್ಶನ ಮಾಡೋಣ. ನೀವೆಲ್ಲ ದೊಡ್ಡ ಸೌಕರ್ಯರು, ನಿಮ್ಮ ಮನೆಗೆ ಲಿಫ್ಟ್ ಇದೆ,
ನೀವೆಲ್ಲ ದೊಡ್ಡ ಸಾಹುಕಾರರು, ದೊಡ್ಡ ಮನೆ ಇದೆ, ಸುಂದರವಾದಂತ ಮನೆ ಇದೆ, ನಿಮ್ಮ ಮನೆಗೆ ಲಿಫ್ಟ್ ಹಾಕ್ಸ್ಕೊಂಡಿದ್ದೀರಿ ನೀವು ದುಡ್ಡು ಕೊಟ್ಟು. ಆದ್ರೆ ಅವ್ರ ಮೇಸ್ತ್ರಿ ಏನ್ ಮಾಡಿದ್ದಾನೆ ಅಂದ್ರೆ ಒಂದಷ್ಟು ಮೆಟ್ಟೆಲ್ಲನ್ನು ಕೊಟ್ಟಿದ್ದಾನೆ. ಆದ್ರೆ ಲಿಫ್ಟ್ ಯಾವ ಬೇಕಾದ್ರೂ ಕೈ ಕೊಡ್ಬೋದು, ಆದ್ರೆ ಮೆಟ್ಟಲು ಯಾವತ್ತೂ ನಿಮಗೆ ಕೈ ಕೊಡೋದಿಲ್ಲ. ಒಂದು ಚಪ್ಪಾಳೆ ಹೊಡಿಬೋದಲ್ಲ ರೈತರಿಗೆ? ರೈತರಿಗೆ ಚಪ್ಪಾಳೆ ಅಂದ್ರೆ ಗಟ್ಟಿ ಇರಬೇಕು. ಅದ್ಭುತವಾದ, ಯಾಕೆಂದ್ರೆ ಬಹುತೇಕ ರೈತರ ಮಕ್ಕಳಿಗೆ ಇದು ನಿಮ್ಮ ತಂದೆಗೆ ಕೊಡುವಂತ ಗೌರವ, ಈ ದೇಶದ ಅನ್ನದಾತನಿಗೆ ಕೊಡುವಂತ ಒಂದು. ಆದ್ರಿಂದ ದೇವರನ್ನ ಎಷ್ಟು ಸಮಾನವಾಗಿ ಕಾಣ್ತೀವೋ ಶ್ರಮಿಕ ವರ್ಗದವರು ನಾವು ಅಷ್ಟೇ ಸಮಾನವಾಗಿ ಕಾಣಬೇಕು. ಯಾಕೆಂದ್ರೆ ಅವರಿಂದೇ ಅನ್ನ, ಅವರಿಂದೇ ಚಿನ್ನ, ಅವರಿಂದೇ ಬಟ್ಟೆ, ಅವರಿಲ್ಲ ಅಂದ್ರೆ ಏನೂ ಇಲ್ಲ. ಅದರಿಂದ ನಾವು ಕಲಿಕೆಗೆ ಪೂರಕವಾದಂತ ಕನಸನ್ನು ಕಾಣಬೇಕಾಗ್ತದೆ. ಅದ್ಭುತವಾದಂಥದ್ದು, ಬರ್ಕೊಳ್ಳಿ. ದೃಢ ಮನಸ್ಸನ್ನು ಮಾಡಬೇಕು. ಭೀಮರಾಜ ಹಿರೇಗೌಡರು ಬಂದಿದ್ದಾರೆ, ಇವತ್ತು ನಮ್ಮನ್ನೆಲ್ಲ ಪ್ರಕಾಂಡ ಪಂಡಿತರನ್ನು ಮಾಡ್ಬಿಡ್ತಾರೆ. ಸುಳ್ಳು. BGS ಶಾಲೆಗೆ ಸೇರಿದ್ದೀವಿ, ನಮ್ಮ ಬೂದಿಕೆ ಹಸನಾಗೋಯ್ತು. ಸುಳ್ಳು. ಸ್ವಾಮಿಗಳ ಆಶೀರ್ವಾದ ಇದೆ, ದೇವರ ಆಶೀರ್ವಾದ, ಇಡೀ ನನ್ನ ಬದುಕೆ ಬಂಗಾರ ಆಗೋಯ್ತು. ನೋ. ಎಸ್. ಯಾರು ಮನ್ಸು ಮಾಡ್ಬೇಕು? ಯಾರು ಮನ್ಸು ಮಾಡ್ಬೇಕು? ಎಸ್. ನೀನೊಬ್ಬ ಮನಸ್ಸು ಮಾಡಿದ್ರೆ ಸ್ವಾಮೀಜಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಖಂಡಿತ ನಿಮಗೆ ಫಲಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಎಸ್. ಐಸಿಯುನಲ್ಲಿ ಪೇಷಂಟ್ ಇದ್ದಾರೆ. ಐಸಿಯುನಲ್ಲಿ ಯಾರಿದ್ದಾರೆ? ಹೊರಗಡೆ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಗಡೆಯಿಂದ ಆಮ್ಲಜನಕ ಮತ್ತೆ ಆತನಿಗೆ ಬೇಕಾದಂತ ಪೂರಕ ಔಷಧಿ ಮತ್ತೊಂದು ಮಗದೊಂದು ಎಲ್ಲವನ್ನು ಪೈಪ್ ಮೂಲಕ ಕೊಡ್ತಾ ಇದ್ದೀವಿ. ಆದರೆ ಅದನ್ನು ಎಳೆದುಕೊಂಡು ಜೀವಿಸುವಂತ ಶಕ್ತಿ ಆ ಪೇಷಂಟ್, ಆ ರೋಗಿಗೆ ಆಂತರ್ಯದಲ್ಲಿ ಬೆಳೆದು ಬಂದರೆ ಮಾತ್ರ ಆತನನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗಬಹುದು. ಇನ್ ಕೇಸ್ ಆ ರೋಗಿ, ಆ ಪೇಷಂಟ್ ನಾವು ಕೊಟ್ಟಂತ ಔಷಧ ಉಪಚಾರಗಳನ್ನ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಎಂತ ದೊಡ್ಡ ಆಸ್ಪತ್ರೆಗೆ ತಗೊಂಡೋದ್ರು ಆತನನ್ನ ಬದುಕಿಸೋಕ್ಕಾಗೋದಿಲ್ಲ. ಆದ್ರಿಂದ ಮಕ್ಕಳೇ, ಮನಸ್ಸಿದ್ದರೆ ಮಾರ್ಗ. ಯಾರು ಹೇಳಿದ್ರು? ನಮ್ಮ ಹಳ್ಳಿಗಳು ಹೇಳಿದ್ರು. ಯಾರು ಹೇಳಿದ್ರು? ನಮ್ಮ ಜನಪದರು ಹೇಳಿದ್ರು. ಯಾರು ಹೇಳಿದ್ರು? ಜ್ಞಾನಿಗಳು ಹೇಳಿದ್ರು. ಯಾರು ಹೇಳಿದ್ರು? ತಿಳುವಳಿಕೆ ಉಳ್ಳವರು ಹೇಳಿದ್ರು. ಎಸ್. ಮನಸ್ಸಿದ್ದರೆ ಮನಸ್ಸಿದ್ದರೆ ಮಾದೇವ, ಮನಸ್ಸಿದ್ದರೆ ಮಾರ್ಗ. ನಾಗಮಂಗಲಕ್ಕೆ ದಾರಿ ಯಾವುದು ಅಂದ್ರೆ ನಾಲ್ಗೆನೇ ದಾರಿ. ಅಯ್ಯೋ ನಾವು ಬಡವರು, ನನ್ನ ಹತ್ರ ಚಾಟ್ GPT ಇಲ್ಲ, 5G ಇಲ್ಲ, ಇವೆಲ್ಲ ಕುಂಟು ನೆಪಗಳು. ಆದ್ರಿಂದ ಇದನ್ನೆಲ್ಲ ಬಿಟ್ಬಿಡ್ಬೇಕು ನೀವು. ಇದರಿಂದ ಮತ್ತೆ ಏಕಾಗ್ರತೆ ಬಹಳ ಕಷ್ಟ. ಏನ್ ಮೇಡಮ್ ಜಿ ಏಕಾಗ್ರತೆ ಬರೋದು? ಯಾಕೆಂದ್ರೆ ನಮಗೆ ಏಕಾಗ್ರತೆಯನ್ನು ತೊಡಲಿಕ್ಕೆ 1000 ದಾರಿಗಳಿದೆ. ಅಲ್ಲೊಬ್ರು ಮೈಕಲ್ಲಿ ಇಟ್ಕೊಂಡು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇಲ್ಲಿ ಅಲ್ಲನ್ ಕರೀತಾ ಇರ್ತಾರೆ, ಅಲ್ಲಿ ಜೀಸಸ್ ಕರೀತಾ ಇರ್ತಾರೆ, ಇಲ್ಲಿ ಮಾರಿ ಹಬ್ಬ ದೊಡ್ಡದಾಗಿ ಮೈಕ್ ಹಾಕಿರ್ತಾರೆ, ಅಲ್ಲಿ ಅಪ್ಪುದು ಬರ್ಡೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿ ದರ್ಶನ್ ಸಿನಿಮಾ ರಿಲೀಸ್ ಆಯ್ತೋ ಇಲ್ವಾ? ನಿಮ್ ಬಾಯಿ ಬಿಟ್ಟಾಕಲ್ಲ. ಒಂದು ಕ್ವಾಶನ್ ಆನ್ಸರ್ ಮಾಡೋಲ್ಲ ಅಂದ್ರೆ ಮೂಲಕ ಆಡ್ತೀನಿ. ದರ್ಶನ್ ಸಿನಿಮಾ ನಾಳೆ ರಿಲೀಸ್ ಆಯ್ತದೆ ಅಂತ ಹೇಳ್ತಿರಲ್ಲ ನೀವು. ಅದಕ್ಕಿರುವಂತ ಏಕಾಗ್ರತೆ ನಿಮ್ಗೆ ಸ್ವತಃ ಇಲ್ಲದೆ ಹೋಯ್ತಲ್ರಯ್ಯ. ನೀವು ದರ್ಶನ ಪಿಕ್ಚರ್ ನೋಡಿ ನಾವೇನ್ ಬೇಡ ಅನ್ನೋದಿಲ್ಲ, ಆದ್ರೆ ಪುಸ್ತಕದ ಮೇಲೆ ಪ್ರೀತಿ ಇಡ್ರಪ್ಪ. ಯಾಕಂದ್ರೆ ಪುಸ್ತಕದ ಮೇಲೆ ಪ್ರೀತಿ ಇದ್ರೆ ನೀವು ಸಹ ಅವರನ್ನು ಮೀರಿಸಿ ಬೆಳಿಬಹುದು, ಸಮಾಜದ ಅದ್ಭುತವಾದಂತ ಸ್ಟಾಕ್ ಆಗ್ಬೋದು. ಏಕಾಗ್ರತೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂತ ಹೇಳಿ ಬೆಳಗ್ಗೆ ಬಂದಾಗ ಬಹಳ ಸಂತೋಷ ಆಯ್ತು. ಎಸ್, ನಿಮಗೆ ಒಂದಷ್ಟು ಯೋಗಾಸನವನ್ನು ಹೇಳಿಕೊಡ್ತಾ ಇದ್ದೆ, ಹೌದಲ್ಲ? ಹೌದಲ್ಲ? ಒಂದು ಮೇಣದ ಬತ್ತಿಯನ್ನು ಹತ್ತಿಸ್ಕೊಳ್ಳಿ. ಒಂದು ಮೇಣದ ಬತ್ತಿಯನ್ನು ಹತ್ತಿಸ್ಕೊಂಡು ಎಸ್, ಒಂದು ನಿಮಗೆ ಕಣ್ಣಿಗೆ ಕರೆಕ್ಟಾಗಿ ಕಾಣ್ಬೇಕಾದ್ರೆ ನಾನು ಈಗ ನಿಂತಿದ್ದೀನಲ್ಲ ನೋಡಿ, ಅದನ್ನೇ ತದೇಕ ಚಿತ್ರದಿಂದ ಒಂದು 5 ನಿಮಿಷ ಅದನ್ನೇ ನೋಡ್ತಾ 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 ಒಂದು ಧ್ಯಾನ ಸ್ಥಿತಿಗೆ ಹೋದ ಒಂದು ಕಾರಣದಲ್ಲಿ ನಿಮ್ಮ ಏಕಾಗ್ರತೆಯನ್ನ ಸ್ಥಿರವಾಗಿ ನಿಲ್ಲಿಸಬಹುದು. ಅರ್ಥ ಆಯ್ತಲ್ವ? 1000 ದಾರಿ ಇದೆ ಏಕಾಗ್ರತೆ, ಇದು ಒಂದು ದಾರಿ ಅಷ್ಟೇ, ಒಂದು ಸರಳವಾದ ದಾರಿ ಅಷ್ಟೇ. ಓಕೆ, ಅದನ್ನ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡು ಬಂದ್ರೆ ನೀವು ಅದ್ಭುತವಾದಂತ ಚಿಂತನೆಗಳು ಮಾಡ್ಬೋದು. ಎಸ್, ಥ್ಯಾಂಕ್ಸ್. ನಾನು ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋದಕ್ಕೆ ಹೆಚ್ಚು ಸಮಯವನ್ನು ತಗೊಳ್ತೀನಿ. ಟೈಮ್ ಸೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 10:00 ನಮ್ಮ ಕಾರ್ಯಕ್ರಮ. ನಾವೆಲ್ಲ ಉಣ್ಕೊಂಡು ತಿನ್ಕೊಂಡು ಮುಸುಡಿ ಗಿಸುಡಿ ಎಲ್ಲ ಒರೆಸ್ಕೊಂಡು 11:00 ಬರ್ಬೋದಾಯ್ತಲ್ಲ ರಾಜಶೇಖರ್ ಸರ್? ನಮ್ಮನೇನು ಗಲ್ಲಿಗೆ ಆಗ್ತಿದ್ರ ಅವರು? ಆಗ್ತಿದ್ರಾ? ನೀವೆಲ್ಲ ಬರ್ಬೇಡಿ ಹೋಗಿ ಸರ್ ಅಂತ ಹೇಳ್ತೀರಿ ನನ್ನ.
ಇಲ್ಲ. ಯಾಕೆ ನಮ್ಮ ಸರ್ KM ದೊಡ್ಡಿಯಿಂದ ಕರೆಕ್ಟ್ ಟೈಮ್ಗೆ 8 ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಇಳಿದ್ಬಿಟ್ಟು ಕಾಯ್ತಾ ಇದ್ರು ಅಂದ್ರೆ ಟೈಮ್. ಕನ್ನಡ ಈಸಿ ಇದೆ, 1 ಗಂಟೆ ಓದೋಣ. ಮ್ಯಾಥ್ಸ್ ತುಂಬಾ ಟಫ್ ಇದೆ, ಬರೀ 10 ನಿಮಿಷ ಕೊಡೋಣ. ನೋ, ಎಲ್ಲ ಸಬ್ಜೆಕ್ಟ್ಗೆ ಅದರದೇ ಆದಂಥ ವ್ಯಾಲ್ಯೂಸ್ ಇದೆ, ಎಲ್ಲಕ್ಕೂ ಸಮಯವನ್ನು ಕೊಡಬೇಕು. ಸಂಗೀತ ಕೇಳಬೇಕು, 5 ನಿಮಿಷ ಕೊಡಿ. ಅರ್ಥ ಆಯ್ತಲ್ಲ? ನಾನು ಹೇಳಿದ್ದೀನಿ, ಸಣ್ಣ ಆಟೋಟ ಚಟುವಟಿಕೆಗಳಿರ್ಬೇಕು, 5 ನಿಮಿಷ ಕೊಡಿ. ಯಾಕಂದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಕಾರನ್ನ 200-250 ಕಿಲೋಮೀಟರ್ ಓಡಿಸ್ಕೊಂಡು ಬಂದಿದ್ದೀವಿ, 5 ನಿಮಿಷ ನಿಲ್ಸೋಣ, ರೇಡಿಯೇಟರ್ ಕೂಲ್ ಆಗುತ್ತೆ, ಮತ್ತೆ ಹೋಗಿ. ಹೇಗಿದ್ರೆ 250 ಕಿಲೋಮೀಟರ್ ಬಂದಿದ್ದೀನಿ ಅಂತ ಇನ್ನೂ 500 ಕಿಲೋಮೀಟರ್ ಕೆಚ್ಚಿಬಿಟ್ರೆ ಏನಾಗುತ್ತೆ ಅಂದ್ರೆ, ಎಸ್ ಕಾರು ದಗದಗ ಅಂತ ಹತ್ಕೊಂಡು ಉರಿಬಹುದು, ಅದಕ್ಕೆ ತೊಂದರೆಗಳಾಗಬಹುದು, ಮಿಷಿನರಿ ಸ್ಪೇರ್ಗಳು ಬೇಗ ಕೆಟ್ಟ ನಿಲ್ಲಬಹುದು. ಹೌದಲ್ಲ? ನಮ್ಮ ತಲೆನೂ ಹಾಗೇನೆ. ಅದಕ್ಕೆ ಎಷ್ಟು ಖುಷಿ ಇರ್ತದೋ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದರಿಂದ ನೀವು ಜಸ್ಟ್ ಲೈಕ್ ಎ ಸ್ಪಂಜ್ ಆ ರೀತಿ ಆಗಬೇಕು. ಅದೆಲ್ಲ ಆಗ್ತಿದಂಗೆ ಗ್ರಹಿಕೆಗೆ ಅನುಗುಣವಾಗಿ ವೇಳಾಪಟ್ಟಿ ಮಾಡ್ಕೊಳ್ಬೇಕು. ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಬೆಳಗ್ಗೆ ಎದ್ದು ನೀವು 3:30 ಎದ್ದು ಓದಿದ್ರೆ ನಿಮಗೆ ಒಳ್ಳೇದು. ಇಲ್ವಲ್ಲ ಸರ್? ನಮ್ಮ ಸ್ನೇಹಿತ ಟಿವಿ ಹಾಕೊಂಡು ರಿಮೋಟ್ ಇಟ್ಕೊಂಡು ಹೋಗ್ತಾ ಇರ್ತಾನಲ್ಲ, ಇಲ್ವಲ್ಲ ಸರ್? ನಮ್ಮ ಹುಡುಗ 7 ಗಂಟೆ ಅಂದ್ರೆ ಹೋಗ್ತಾ ಇರ್ತಾನಲ್ಲ, ಇಲ್ಲ ಸರ್ ನಮ್ಮ ಹುಡುಗ 10:30 ಮೇಲೆ ಹೋಗ್ತಾ ಇರ್ತಾರಲ್ಲ. ಎಲ್ಲರ ಬ್ರೈನು ಒಂದೇ ರೀತಿ ಥಿಂಕ್ ಮಾಡೋದಿಲ್ಲ. ನಿಮ್ ಕಲಿಕೆಗೆ ಪೂರಕವಾದದ್ದು. ಕೆಲವರಿಗೆ ಡಿಸ್ಟರ್ಬ್ ಇದ್ರೆ ಮುಟ್ಟಕ್ಕೆ ಆಗೋದಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇದ್ರೂ ಸಹ ಅವರು ತದೇಕಚಿತ್ತದಿಂದ ಓದ್ತಾರೆ. ಇಲ್ಲಿ ಅಂತ ಗುಣದವ್ರು ಇದ್ದೀರಲ್ಲ? ಸುಮ್ಮನೆ ಬಿಡ್ಲಿಕ್ಕೆ ಗೊತ್ತಿಲ್ಲ. ಅದರಿಂದ ನಿಮಗೆ ಗ್ರಹಿಕೆಗೆ ಯಾವುದು ಅನುಕೂಲ ಆಗ್ತದೆ ಆ ವೇಳಾಪಟ್ಟಿನ ಮಾಡ್ಕೊಳ್ಳಿ. ಅದೇ ನಾನು ಹೇಳಿದ್ನಲ್ಲ, ನಿಮಗೆ ಯಾವುದು ಪ್ರೀತಿಯಾದಂಥ ಸಬ್ಜೆಕ್ಟ್ ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟಫೆಸ್ಟ್ ಯಾವುದಿದೆ ಅದನ್ನ ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಬರವಣಿಗೆ ಶೈಲಿ ಇರ್ತಕ್ಕಂಥದ್ದು ತಗೊಳ್ಬೇಕು. ಕಾಮರ್ಸ್ ಅದರ ಲೆಕ್ಕ ಮಾಡಬಹುದು, ಗಣಿತ ಆದರೆ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದು ಅಂಥದ್ದು ತಗೊಳ್ಬೇಕಾಗ್ತದೆ. ಆಮೇಲೆ ಸ್ವಲ್ಪ ರೆಸ್ಟ್, ಹಾಗೇನಾಗುತ್ತೆ ಮೆಮೊರೈಸ್ ಆಗ್ತದೆ ಅದೆಲ್ಲ. ನೆಕ್ಸ್ಟು ಪುನರ್ಮನನ, ಇದನ್ನ ಪರೀಕ್ಷಾ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಲ್ವಾ, ಅದನ್ನ ಹೇಳ್ತೀನಿ. ಎಷ್ಟು ಅದ್ಭುತವಾಗಿದೆ, ವೆರಿ ಬ್ಯೂಟಿ. ಒಂದು ದಿನಕ್ಕೆ ಎಷ್ಟು ಗಂಟೆ? ನಿಜವಾ? ಮತ್ತೆ ಅನುಮಾನದಿಂದ ಹೇಳ್ತಾ ಇದ್ದೀರಲ್ಲ, ಹೌದಾ? ಒಂದಿನಕ್ಕೆ ಎಷ್ಟು ಗಂಟೆ? 24 ಗಂಟೆನಲ್ಲಿ ನೀವು ಓದದೆ ಒಂದು 2-3 ಗಂಟೆ ಓದ್ಬಿಟ್ರೆ ಪುಣ್ಯ ಆಯ್ತಲ್ವಾ? ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ ಬಂದು 5 ಗಂಟೆ ಗಂಟೆ ಶಾಲಾ ಕಾಲೇಜುಗಳು ಇರ್ತದೆ, ಅದೆಲ್ಲ ಕಲಿತೀರಾ. ಮತ್ತೆ ಶಾಲೆಯಿಂದ ಮನೆಗೆ ಹೋದ ತಕ್ಷಣ ಒಂದು ಸಣ್ಣ ಆಟೋಟ ಇರ್ತದೆ, ಒಂದು ಸಣ್ಣ ತಿಂಡಿ ಇರ್ತದೆ, ಆಮೇಲೆ ಓದಕ್ಕೆ ಕೂತ್ಕೊಳ್ತೀರಾ. ಒಬ್ಬೊಬ್ಬರು ಮನೆದು ಒಂದೊಂದು ರೀತಿ ಇರ್ತದೆ. ಇದೆಲ್ಲ ಆದ ಮೇಲೆ ಓದೋದನ್ನ ಇನ್ನೇನೋ ಎಲ್ಲ ಓದಾಯ್ತು, ಹಾಸಿಗೆ ಮೇಲೆ ಓದು, ದಿಬ್ಬು ಮತ್ತೆ ರಗ್ಗು ಎಲ್ಲ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಅಲ್ಲಿ ಮಲಿಕೊಂಡಾಗ ಈಗ ದರ್ಶನದ ಕಥೆ ಹೇಳಿದ್ರಲ್ಲ, ಅದನ್ನ ಹೇಳ್ಕೊಂಡು ನೀವೇನಾದ್ರು ಮಲಿಕೊಂಡ್ರೆ ನಿಮ್ ಸಮಾಧಿಗೆ ನೀವೇ ಗುಂಡಿ ತೊಡ್ಕೊಂಡಾಗ. ಆದ್ರೆ ಏನ್ ಮಾಡ್ಬೇಕಂದ್ರೆ, ಇವತ್ತು ನನ್ನ ದಿನ ಹೇಗೆ ಪ್ರಾರಂಭ ಆಯಿತು, ಇವತ್ತು ನಾನು ಏನೇನು ಕಲಿತೆ, ಏನೇನ ನಾನು ಪಡ್ಕೊಂಡೆ ಅಂತಕ್ಕಂಥದ್ದನ್ನ ಜಸ್ಟ್ ನೀವು ಮೆಲುಕು ಹಾಕಿದ್ರೆ ಸಾಕು, ಅದ್ಭುತವಾದಂಥ ಮೆಮೊರಿ ಪವರ್ ನಿಮಗೆ ಬಂದ್ಬಿಡುತ್ತೆ. ಆಗ ನಿಮಗೆ ಓದಿನ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತದೆ. ಆಮೇಲೆ ಅರ್ಥ ಮಾಡ್ಕೊಳ್ಬಹುದು. ಉತ್ತಮ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಹೇಳಿದೆ. ಒಂದು ಸಣ್ಣ ಹಾಡು, ಒಂದು ಭಾವಗೀತೆ ಕೇಳ್ಬೋದು, ಒಂದು ಸಂಗೀತ ಕೇಳ್ಬೋದು, ಅದನ್ನ ಮಾಡ್ಕೊಳ್ಳಿ. ಉತ್ತಮ ಆಹಾರ ಪದ್ಧತಿ, ಇದು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಉತ್ತಮ ಆಹಾರ ಪದ್ಧತಿ ಹೇಗೆ ಅಂತ ಹೇಳಿ. ಅದೇ ಪರೀಕ್ಷೆ ಹತ್ರ ಬಂತು, ಬಿರಿಯಾನಿ ತಿನ್ಬಿಡೋದು, ಬೀದಿ ಹೊಡ್ಕೊಂಡು ಬೀದಿಗೂ ಮನೆಗೂ ಓಡಾಡೋದು, ಅದಾಗಬಾರ್ದು. ಅದರಿಂದ ಅಲ್ಲಿ ಒಂದಷ್ಟು ಕೆಲಸ ಇದೆ. ಮತ್ತೆ ವ್ಯವಸ್ಥಿತವಾದಂಥ ಓದುವ ಕೊಠಡಿ, ಸಣ್ಣ ಮನೆ ಸಪ್ರೇಟ್ ರೂಮ್ ಇಲ್ಲ, ಬೇಡ. ಎಲ್ಲರ ಮನೆಯಲ್ಲಿ ದೇಶದಲ್ಲಿ ಸಪ್ರೇಟ್ ರೂಮ್ಗಳೇನು ಕೊಡೋದಿಲ್ಲ. ಇರುವಂತ ಕಬೋರ್ಡ್ ಅನ್ನೇ ನಾವು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು. ಇರುವಂತ ಜಾಗವನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಬೇಕು. ಎಲ್ಲ ವಸ್ತುಗಳು ನಿಮ್ಮ ಕೈಗೆ ಬಾಯಿ ಸಿಗಬೇಕು. ನಿಮ್ಮ ಅಮ್ಮನ ಅಡಿಗೆ ಮನೆಗೆ ನಾನು ಉದಾಹರಣೆ ಕೊಟ್ಟನಲ್ಲ, ನೆಂಟರು ಬಂದಾಗ ಟಕ್ ಅಂತ ಕಾಫಿ ಮಾಡಿ ಬರ್ತಾರೆ ಅಂತ ಹೇಳಿ, ಹಾಗೆ ಮುಂದುವರೆದು ಇಷ್ಟನ್ನು ಇಟ್ಕೊಂಡ್ರೆ ನೀವು ಪರೀಕ್ಷೆಗೆ ಬೇಕಾದಂತಹ ಒಂದು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬಹುದು. ಅಲ್ಲೊಂದು ಕೊಟೇಶನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲೋ ಸಿಕ್ತು, ಪುಣ್ಯ ಅಂತ ಬರೆದಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿ. ಏನಾದ್ರು ಓದಿ ನೋಡುವ. ಎಸ್, ಎಂತ ಅದ್ಭುತವಾದಂತಹ ಒಂದು ಕೊಟೇಶನ್ ಕೊಟ್ಟಿದ್ದಾರೆ ಹಿರಿಯರು. ಮಲೆಗೆಂದರೆ ಸಾವು. ನಮಗೆ ಶ್ರೀಮಂತ ಬೇಕು, ಶ್ರೀಮಂತಿಕೆ
ಅಂದ್ಬಿಟ್ಟು ಸುಮ್ಮನೆ ಇದ್ರೆ ಅದು ಸಾವು, ಚೈತನ್ಯ ಪೂರ್ಣ ಇರೋದಿಲ್ಲ ಅದು. ಅದರಿಂದ ನೀವು ಜೀವಂತ ಸರಿಯಾಗಿರಬೇಕು. ನದಿಗೆ ಎದುರಾಗಿ ಈಜುವ ಜೀವಂತ ಮತ್ಸದ ಹಾಗೆ ನೀವು ಇರಬೇಕು. ಅಲ್ಲಿ ಎಷ್ಟು ಚಂದವಾದಂತ ಮಾತು ಹೇಳಿದೆ ಅಂದ್ರೆ, ಮಲೆಗೆ ಇದ್ದರೆ ಸಾವು, ಕುಳಿತೇ ಇದ್ದರೆ ರೋಗ. ತುಕ್ಕಿಡ್ಕೊಂಡ್ಬಿಡ್ತೀರಾ. ಸರ್ ವಿಶ್ವೇಶ್ವರ ಅವರು ಹೇಳ್ತಾರೆ, ಕುಳಿತು ತುಕ್ಕು ಹಿಡಿಯುವ ಬದಲು ದುಡಿದು ಸವಿಯದ ಮೇಲು ಅಂತ ಹೇಳ್ತಾರೆ. ಅಂತ ಅದ್ಭುತವಾದಂತ ಮಾತು ಹೇಳ್ತಾರೆ. ಶಂಕರನಾಗ್ ಅವರು ಹೇಳ್ತಾರೆ, ಸತ್ತ ಮೇಲೆ ಮಲವಾಗಿದ್ದೇ ಇದೆ, ಬದುಕಿದಾಗ ದುಡಿಯೋದನ್ನು ಕಲಿಯಿರಿ ಅಂತ ಹೇಳ್ತಾರೆ. ವಿಜ್ಞಾನನೂ ಬಿಟ್ಟಿಲ್ಲ, ಚಲನಚಿತ್ರನೂ ಬಿಟ್ಟಿಲ್ಲ, ನಾನು ಸನ್ಯಾಸಿನೂ ಬಿಟ್ಟಿಲ್ಲ, ಹೌದಾ? ಅದರಿಂದ ನೀವು ಹಾಗೆಯೇ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞಾನ ರೀತಿ ನಿಮ್ಮ ಬದುಕಿರಬೇಕು. ಅವ್ರು ಹೇಳ್ತಾರೆ, ನಿಂತೆ ಇದ್ದರೆ ಶಿಕ್ಷೆ. ನಿಂತೆ ಅಂದ್ರೆ ಈ ರೀತಿಯಲ್ಲ, ಆಯ್ತಲ್ವಾ? ಏನೂ ಕಲಿಯದೆ ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳೋದಿಲ್ಲ, ಅದು ಶಿಕ್ಷೆ ಇದೆ. ನಡೆಯುತ್ತಿದ್ದರೆ ಬದುಕು ಆಸ್ ಮೂವಿಂಗ್. ಅದಕ್ಕೆ ವಚನಕಾರ ಬರೆದ, ಸ್ಥಾವರ ಕಳಿ ಉಂಟು ಜಂಗಮ ಕಲ್ಲ. ಸ್ಥಾವರ ಅಂದ್ರೆ ಯಾವುದು ಒಂದೇ ಕಡೆ ನೆಲೆಯೂರಿರುತ್ತೋ ಅದು ಮೂವಿಂಗ್ ಇಲ್ಲವೋ ಅದು ನಾಶ ಆಗ್ಬಿಡುತ್ತೆ. ಯಾವುದು ಮುಂದುವರ್ಕೊಂಡು ಹೋಗ್ತಾ ಇರ್ತದೋ ಅದು ಪ್ರಕರಮಾನ ಬರ್ತದೆ ಅಂತ ಹೇಳಿದ್ರು. ಒಂದು ಪ್ರೀತಿಯ ಚಪ್ಪಾಳೆ. ನಾನು ಇಲ್ಲಿಗೆ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಪ್ರಶ್ನೋತ್ತರಗಳಿಂದ ಕೇಳಿ. ಎಸ್, ಒಂದು ಸಣ್ಣ ಹ್ಯಾಂಡ್ ರೈಸ್ ಮಾಡಿದ್ರೆ ಏನೇ ಪ್ರಶ್ನೆಗಳಿದ್ರು ನೀವು ಕೇಳಿ. ಏನೋ ಪ್ರಶ್ನೆಗಳಿದ್ರೆ ಇದನ್ನ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಸಾಕು. ಬೇಗ 3 ನಿಮಿಷ ಟೈಮ್ ಇದೆ, ಅಥವಾ 5 ನಿಮಿಷ 4 ನಿಮಿಷ ಟೈಮ್ ಇದೆ. ಯೋಚನೆ ಮಾಡಿ. ಟೀಚರ್ ಬಹಳ ಯೋಗ ಮಾಡಿದ್ರಪ್ಪ ನಿಮ್ಮ ಕಡೆಯವರು, ಅಲ್ವಾ? ಟೀಚರ್ ಯೋಗ ಮಾಡಿದ್ರೆ ನೀವು ಯೋಗ ಮಾಡಿದ್ರ? ಅದೇ ಸರ್, ನಾವು ಬೆಳಗ್ಗೆ ಮಾಡಿದ್ದು ಯೋಗ, ನಮ್ಮಿಂದ ಬಂದಿತ್ತು ಅವರಿಗೆ ಮಹಾಯೋಗ. ಇದು ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ. ನೀವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ವಾಯ್ಸ್ ಕೇಳಿಸ್ಬಾರ್ದು. ನನಗೆ, ನಾನು ಬಿಡೋ ಮನುಷ್ಯ ಅಲ್ಲ. ಒಂದು ವಾಯ್ಸ್ ಕೇಳಿಸುತ್ತೆ, ಅದು ಇಡೀ ತರಗತಿಗೆ ನಿನ್ನ ವಾಯ್ಸ್ ಕೇಳಿಸ್ಬೇಕು. ಓಕೆ? ಏನಿಲ್ಲ? ಎಸ್, ಇಲ್ಲಿಗೆ ನನ್ನ ಸೆಷನ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ಗೆ ಸರ್ ಬರ್ತಾರೆ. ಒಂದು 20 ನಿಮಿಷ ಬ್ರೇಕ್ ಇರುತ್ತೆ, ನೋಡೋಣ. ಓಕೆ, ಎಲ್ರಿಗೂ ನಮಸ್ಕಾರ.